ಓರ್ವ ವೃದ್ಧನು, ವಯಸ್ಸಾಗಿದ್ದವನು, 60 ವರ್ಷದ ವೃದ್ಧನು ಶಾಲೆಗೆ ಹೋಗುವ ಮಾರ್ಗದಲ್ಲಿ ಶಾಲಾ ಸ್ಟೇಷನರಿ ಅಂಗಡಿಯನ್ನಿಟ್ಟುಕೊಂಡು ಮಾರಾಟ ಮಾಡ್ತಿದ್ದ. ಆತನು ಆ ವೃದ್ಧನಿಗೆ 80 ವರ್ಷ ವೃದ್ಧನಿಗೆ ಆತನ ಮಾಡಿರ್ತಕ್ಕಂಥ ಸತ್ಕ್ರಿಯೆಗಳಿಗಾಗಿ, ಒಳ್ಳೆ ಕ್ರಿಯೆಗಳಿಗಾಗಿ 3 ಕೋಟಿ ರೂಪಾಯಿ ಪ್ರತಿಫಲವಾಗಿ ಅವನಿಗೆ ಅನುಗ್ರಹಿಸಲ್ಪಟ್ಟಿತ್ತು, ದೊರಕಿತ್ತು. ಇಂಟ್ರೆಸ್ಟಿಂಗ್ ಸ್ಟೋರಿ ಇರ್ತದೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಹೌದು, ಯಾಕೆಂದ್ರೆ ಈ ಮಧುರೈಯಲ್ಲಿ ನಡೆದಿರತಕ್ಕ, ತಮಿಳುನಾಡು ಮಧುರೈಯಲ್ಲಿ ನಡೆದಿರತಕ್ಕಂಥ ಒಂದು ಅದ್ಭುತ, ವಿಚಿತ್ರ, ಆಶ್ಚರ್ಯಜನಕವಾದಂತ ಒಂದು ಸ್ಟೋರಿ ಇದು. ಪ್ರೈಲೋಜಿಯಸ್ ಎಲ್ಲ ನನ್ನ ಪ್ರಿಯ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ತೀರ್ ನೋಡ್ತಾ ಇದ್ರಿ. ನಿಶ್ಚಯವಾಗಿ ನಿಮ್ಮ ಆಸಕ್ತಿ ನಮ್ಮನ್ನು ಬಹಳ ಪ್ರೋತ್ಸಾಹ ಮಾಡ್ತಾರೆ. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಮಧುರೈಯಲ್ಲಿ ನಡೆದಿರತಕ್ಕಂಥ ಒಂದು ಅದ್ಭುತ, ಆಶ್ಚರ್ಯಜನಕವಾದಂತ ಸಂಗತಿ. ಈ ವೃದ್ಧನು, ವಯಸ್ಸಾಗಿದ್ದ ವೃದ್ಧನು ಮಧುರೈಯಲ್ಲಿ ಶಾಲೆಗೆ ಹೋಗುವ ಮಾರ್ಗದಲ್ಲಿ ಈತನು ಒಂದು ಸ್ಕೂಲ್ ಸ್ಟೇಷನರಿ ಇರತಕ್ಕಂಥ ಮಾರಾಟ ಮಾಡತಕ್ಕಂಥ ಸಣ್ಣ ಅಂಗಡಿಯನ್ನು ಇಟ್ಕೊಂಡಿದ್ದ. ಆ ಅಂಗಡಿಯಲ್ಲಿ ಅನೇಕ ಮಕ್ಕಳೆಲ್ಲರೂ ಬರ್ತಿದ್ರು, ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಿದ್ರು. ಪೆನ್ನು, ಪೆನ್ಸಿಲ್, ಎರೇಸರ್, ರಬ್ಬರು ಮತ್ತು ಸ್ಕೆಚ್ ಪೆನ್ನು, ಕಲರ್ ಪೆನ್ ಎಲ್ಲ ತಗೊಂಡು ಹೋಗ್ತಿದ್ರು. ಆದ್ರೆ ಈ ವೃದ್ಧನಲ್ಲಿ ಒಂದು ಒಳ್ಳೆ ಆಶ್ಚರ್ಯವಾದಂತ ಒಂದು ಒಳ್ಳೆ ಗುಣ ಇತ್ತಿತ್ತು. ಒಂದೊಂದು ಸಾರಿ ಮಕ್ಕಳು ಶಾಲೆಗೆ ಬರುವಾಗ ಮನೆಯಲ್ಲಿ ಪೆನ್ ಮರ್ತು ಬಂದಿರ್ತಾರೆ, ಪೆನ್, ಪೆನ್ಸಿಲ್ ಮರ್ತು ಬಂದಿರ್ತಾರೆ. ಆವಾಗ ಮರ್ತು ಬಂದಿದ್ರು ಕೂಡ ಈ ವೃದ್ಧನು ಕಡೆ ಹೋಗಿ, ಅಯ್ಯ ಅಯ್ಯ ಅಯ್ಯ, ನಮಗೆ ನಾನು ಪೆನ್ ಮರ್ತು ಬಂದಿದ್ದೀನಿ ಅಯ್ಯ ಅಂತ ಹೇಳಿದ್ರೆ, ಆಯ್ತು ಮಗ, ಇವತ್ತು ಎಕ್ಸಾಮ್ ಇದೆ ಅಯ್ಯ, ಪೆನ್ ಮರ್ತು ಬಂದಿದ್ದೀನಿ ಅಂತ ಹೇಳಿ, ಆಯ್ತು ಇದೋ ಈ ಪೆನ್ ತೆಗೆದುಕೋ ಅಂತೇಳಿ ಆ ವೃದ್ಧನು ಆ ಚಿಕ್ಕ ಬಾಲಕನಿಗೆ ಪೆನ್ ಕೊಡುವಾಗ ಏನಂತಾನೆ ಗೊತ್ತಿದೆ, ಈ ಒಂದು ಪೆನ್ನು ಎಕ್ಸಾಮ್ ಅಲ್ಲಿ ಬರೀತಾ ಇದ್ದಲ್ಲ, ಈ ಒಂದು ಪೆನ್ನು ತೆಗೆದುಕೊಂಡು ಚೆನ್ನಾಗಿ ಬರಿ, ನೀನು ಬಹಳ ಈ ಪೆನ್ ಲಕ್ಕಿ ಪೆನ್ ಇರ್ತದೆ, ನೀನ್ ಚೆನ್ನಾಗಿ ಎಕ್ಸಾಮ್ ಬರೆದು ಪಾಸ್ ಆಗಿ ಎಷ್ಟು ಮಾರ್ಕ್ ಬರ್ತದೆ ಅವಾಗ ನನಗೆ ದುಡ್ಡು ಕೊಡು ಅಂತ ಹೇಳ್ತಾನೆ. ಮಾರ್ಕ್ ಅಂದ್ರೆ ಅಂಕಗಳು ಬಂದಿರುವಾಗ ನನಗೆ ದುಡ್ಡು ಕೊಡು ಅಂತ ಹೇಳ್ತಾನೆ. ಸೊ ಆಗ ಹುಡುಗರು ಹೀಗೆ ಸುಮಾರು ಎಷ್ಟೋ ಹುಡುಗರಿಗೆ ಈತನು ತಾನು ಎಷ್ಟೋ ಸಾರಿ ಮಕ್ಕಳು ಪೆನ್ ತೆಗೆದುಕೊಳ್ಳೋದು ಬರದೆ ಅಥವಾ ಏನಾದ್ರೂ ವಸ್ತುಗಳು ತೆಗೆದುಕೊಂಡು ಬರದೇ ಇರುವಾಗ, ರಬ್ಬರ್ ಆಗಲಿ ಅಥವಾ ಪೆನ್ಸಿಲ್ ಆಗಲಿ ತರದೇ ಇರುವಾಗ ಈತನ ಕಡೆ ಹೋಗಿ, ಅಯ್ಯ ಅಯ್ಯ, ಇವತ್ತು ನನ್ನ ಹತ್ರ ದುಡ್ಡಿಲ್ಲ, ನಾನು ಶಾಲೆಗೆ ಬಂದಿದ್ದೀನಿ ಮತ್ತು ನನಗೆ ಪೆನ್ ಬೇಕಾಗಿತ್ತು, ಪೆನ್ಸಿಲ್ ಬೇಕಾಗಿತ್ತು ಅಂದ್ರೆ ಈ ಅಜ್ಜ ಬಹಳ ಹಸನ್ಮುಖದಿಂದ, ಮಗ ಇದು ತಗೋ, ಇದು ಲಕ್ಕಿ ಇದೆ ನಿನಗಿದು ಧನ್ಯ, ಇದು ಲಕ್ಕಿ ಆಗಿದೆ, ಇದು ಅದೃಷ್ಟವಾದಂತ ಪೆನ್, ಇದು ತೆಗೆದುಕೋ, ಚೆನ್ನಾಗಿ ಬರಿ, ಚೆನ್ನಾಗಿ ಎಕ್ಸಾಮ್ ನಲ್ಲಿ ಪಾಸ್ ಆಗ. ಈ ರೀತಿಯಲ್ಲಿ ಈ ಅಜ್ಜನವರು ಅನೇಕ ಈ ಮಕ್ಕಳಿಗೆ, ಬಾಲಕರಿಗೆ ಸಹಾಯ ಮಾಡ್ತಿದ್ರು. ಇದನ್ನು ಇವರ ಹೆಂಡತಿ, ಈ ಅಜ್ಜನ ಹೆಂಡತಿ ಕೇಳಿ, ಅಯ್ಯ ಹೀಗೆ ನೀನು ಮಾಡ್ತಾ ಇದ್ರೆ ನಾವು ಮನೆ ಹೇಗೆ ನಡೆಸ್ಬೇಕು, ಇಂಥ ದಾನ ಧರ್ಮ ಎಲ್ಲ ಮಾಡ್ತಾ ಇದ್ರೆ ನಾವು ಮನೆ ಹೇಗೆ ನಡೆಸ್ಬೇಕು, ಹೇಗಾಗ್ತದೆ ಜೀವನ, ಇಷ್ಟೆಲ್ಲ ದಾನ ಪುಣ್ಯಗಳ ಕಾರ್ಯಗಳು ಮಾಡಿಬಿಟ್ರೆ ನಾವು ಬದುಕೋದು ಹೇಗೆ ಎಂಬುದಾಗಿ ಹೇಳ್ಕೊಂಡು ಅವಳು ತನ್ನ ಗಂಡನಿಗೆ, ಈ ಅಜ್ಜನಿಗೆ ತಿಳಿಸ್ತಾ ಇದ್ರು. ಆದ್ರೂ ಅಜ್ಜ ಒಂದು ಮಾತು ಹೇಳ್ತಾನೆ, ಇಲ್ಲನೇ ಇದು ನಮ್ಮ ದೇಶಕ್ಕಾಗಿ ಮಾಡ್ತಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್, ಒಂದು ಹೂಡಿಕೆ, ಇನ್ವೆಸ್ಟ್ ಮಾಡತಕ್ಕಂಥದ್ದು ಅಂತ ಹೇಳ್ತಾ ಇದ್ದ. ಇದು ಒಂದು ನಮ್ಮ ದೇಶಕ್ಕಾಗಿ ಮಾಡ್ತಿರ್ತೀವಿ. ಮಕ್ಕಳು ಚೆನ್ನಾಗಿ ಓದಬೇಕು, ಪಾಸ್ ಆಗಬೇಕು, ಅವ್ರು ಓದಿದ್ರೆ ತಾನೇ ನಮ್ಮ ದೇಶ ಉಜ್ವಲಕರವಾದಂಥ ದೇಶವಾಗುವುದು ಎಂಬುದಾಗಿ ಒಂದು ಒಳ್ಳೆ ಮನೋಭಾವನೆ ಇಟ್ಟುಕೊಂಡಿರ್ತಕ್ಕಂಥ ಒಂದು ಅಜ್ಜನವರು. ತನಗೆ ಲಾಭ ಬರದೇ ಇದ್ರೂ ಪರವಾಗಿಲ್ಲ, ನನ್ನಿಂದ ಒಂದು ಪೆನ್ನಿಂದ ಕನಿಷ್ಠ ಒಂದು ಮಕ್ಕಳ ಜೀವನ ಚೆನ್ನಾಗಿ ಆಗಲಿ ಅನ್ನತಕ್ಕಂಥ ಒಂದು ಆಕಾಂಕ್ಷ, ಒಳ್ಳೆ ವಿಚಾರ ಇತ್ತು ನನಗೆ. ದಿನಗಳದಂತೆ ಈತನು ಯಾವಾಗ ಪೆನ್ನುಗಳನ್ನು ಕೊಟ್ಟು ಇದು ಕೊಟ್ಟು ಬಂದಿರುವಾಗ, ಸುಮಾರು ಪೆನ್ನುಗಳನ್ನೆಲ್ಲ ಕೊಟ್ಟು ಬಂದಿರುವ ಹೆಂಡತಿ ಹತ್ರ ಹೇಳುವಾಗ, ಇಲ್ಲಾನೇ ಹೇಳ್ತಿದ್ದ, ಯಾಕಂದ್ರೆ ಶೇರ್ ಮಾಡ್ಕೋತಿದ್ದ. ಆದ್ರೆ ಅವ್ರ ಹೆಂಡತಿ, ಈ ಅಯ್ಯ ಕೇಳೋದಿಲ್ಲ, ನಾವೆಷ್ಟು ಹೇಳಿದ್ರು ಈ ಅಯ್ಯ ದಾನ ಮಾಡೋದು ಮಾಡ್ತಾನೆ ಇರ್ತಾರೆ. ಕೆಲವು ಜನ ಹಂಗಿರ್ತಾರೆ, ದಾನ ಮಾಡೋದು ಬಹಳ ಒಳ್ಳೆ ವಿಚಾರ ಇರ್ತದೆ, ದಾನ ಮಾಡೋದು ಹಾಗೆ ಒಳ್ಳೆ ವಿಚಾರ ಇರುತ್ತೆ. ಎಲ್ಲರೂ ಗಂಭೀರವಾಗಿ ಹೇಳ್ತೀರಿ, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ನನ್ನನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲ ಆಸಕ್ತಿಯಿಂದ, ಎಷ್ಟೋ ಸಂತೋಷದಿಂದ, ಎಷ್ಟೋ ಕುತೂಹಲದಿಂದ ವೀಕ್ಷಿಸ್ತಾ ಇದ್ರಿ. ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ದಿನಗಳದಂತೆ ಸುಮಾರಷ್ಟು ವರ್ಷಗಳಾಗ್ತದೆ. ಈತನು 60 ವರ್ಷದ ವೃದ್ಧನಾಗಿರುವಾಗ ಅಂದಿನಿಂದ ಮಾರಾಟ ಮಾಡ್ತಾ ಇರ್ತಾನೆ.
ಆಗ ಸುಮಾರು ಈತನಿಗೆ 80 ವರ್ಷ ಆಗ್ತದೆ. 20 ವರ್ಷ ಕಾಲ ಕಳೀತದೆ. 80 ವರ್ಷದ ವಯಸ್ಸಾಗಿರುವಾಗ ಕಣ್ಣು ಕೂಡ ಸ್ವಲ್ಪ ಮಸ್ಕಾಗಿ ಕಾಣ್ತದೆ. ಒಂದು ದಿನ ಏನಾಯ್ತು, ಆತನ ಅಂಗಡಿಯ ಮುಂದೆ ಒಂದು ದೊಡ್ಡ ಬಹು ಬೆಲೆ ಬಾಳಿನ ಕಾರ್ನಲ್ಲಿ ಓರ್ವ ವ್ಯಕ್ತಿ ಇಳಿದು ಬರುತ್ತಾನೆ. ಆ ವ್ಯಕ್ತಿ ಇಳಿದು ಬಂದು ಈ ಅಜ್ಜನ ಹತ್ರ, ಅಜ್ಜ ನಂಗೆ ಕಂಡು ಹಿಡಿತೀರಾ ಅಂತ ಕೇಳ್ದ. ಇಲ್ಲ ಮಗ, ಯಾರು ನಿನ್ ಮಗ ಅಂತೇಳಿ ಅಜ್ಜ ಆ ಮಸ್ಕು ಕಣ್ಣುಗಳಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ದ. ಇಲ್ಲ ಅಜ್ಜ, ನಾನು ಮ್ಯಾಥಮೆಟಿಕ್ಸ್ ಎಕ್ಸಾಮ್ನಲ್ಲಿ, ಅಂದ್ರೆ ಗಣಿತ ಎಕ್ಸಾಮ್ನಲ್ಲಿ ಬರೆಯುವ ಸಮಯದಲ್ಲಿ ನನಗೆ ಪೆನ್ನು ನಾನು ಮನೆಯಲ್ಲಿ ಮರ್ತು ಬಂದಿದೆ. ಆ ಪೆನ್ನನ್ನು ಕೊಳ್ಳಿಕ್ಕೆ ನಾನು ನಿಮ್ಮ ಹತ್ರ ಬಂದಿರುವಾಗ ನೀನ್ ಹೇಳಿದೆ ಏನಂತ ತಿಳ್ಕೊಂಡು, ಮಗ ಈ ಪೆನ್ ತೆಗೆದುಕೋ, ಈ ಪೆನ್ ಬಹಳ ಅದೃಷ್ಟವಾಗಿದೆ, ನೀ ಬರೀ ಚೆನ್ನಾಗಿ, ನೀನ್ ಹೆಚ್ಚಿನ ಅಂಕಗಳು ಪಡ್ಕೊಂಡಿರುವಾಗ ನನಗೆ ಈ ದುಡ್ಡನ್ನು ತಂದು ಕೊಡ್ತೀಯ. ಆದ್ರೆ ಸುಮಾರು ಹೀಗೆ ಕೊಡ್ತಾ ಅಜ್ಜನವರು ತನ್ನ 20 ವರ್ಷದ ಅವಧಿಯಲ್ಲಿ ಸುಮಾರು 3,000 ಪೆನ್ನುಗಳನ್ನು ಆತನ ಬಾಲಕರಿಗೆ ದಾನ ಮಾಡಿದ, ವಿದ್ಯಾರ್ಥಿಗಳಿಗೆ ದಾನ ಮಾಡಿದನು. ಪ್ರೈಸ್ ಲಾರ್ಡ್ ಜೀಸಸ್. ಸುಮಾರು 3,000 ಪೆನ್ನುಗಳು. ಈಗ ಅದನ್ನು ಆ ಸಮಯದಲ್ಲಿ ಲೆಕ್ಕ ಮಾಡುವ ಸುಮಾರು ಇಲ್ಲಾಂದ್ರೂ 30,000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳಿನ ಪೆನ್ನುಗಳು. ಅವಾಗ ಹೆಂಡತಿ ಹೇಳ್ತಾರೆ, ಅಯ್ಯೋ ಎಷ್ಟಯ್ಯ, ಜೀವನವೆಲ್ಲ ಕೂಡಿ 3,000 ಪೆನ್ನುಗಳು ದಾನ ಮಾಡಿಬಿಟ್ಟಿಯಲ್ಲ, ಅದು ಸುಮಾರು 30,000 ರೂಪಾಯಿ ಆಗ್ತಿತ್ತಲ್ಲ, ನಾವೇನಾದ್ರೆ ಮಾಡ್ಕೋಬಹುದಿತ್ತಲ್ಲ ಎಂಬುದಾಗಿ ಆ ಅಜ್ಜಿ, ಅಂದ್ರೆ ಅಯ್ಯನವರ ಈ ಅಜ್ಜನ ಹೆಂಡತಿ ಹೇಳುತ್ತಾರೆ. ಆದ್ರೂ ಅಜ್ಜ, ಇಲ್ಲ ಮಗ, ನಮ್ಮ ದೇಶದಲ್ಲಿ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಓದಬೇಕು, ಪಾಸ್ ಆಗಬೇಕು, ನಮ್ಮ ದೇಶದ ಉಜ್ವಲಕರವಾದ ಭವಿಷ್ಯ ಈ ಮಕ್ಕಳು ಎಂಬುದಾಗಿ ಅಜ್ಜನು ಅವರ ಹೆಂಡತಿಗೆ ಸಮಾಧಾನ ಹೇಳುತ್ತಾನೆ. ಆದ್ರೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಸುಮಾರು 20 ವರ್ಷಗಳ ಕಾಲ ಆದ ನಂತರ ಆತನ ಅಂಗಡಿ ಮುಂದೆ ಈ ಓರ್ವ ವ್ಯಕ್ತಿ ಒಂದು ದೊಡ್ಡ ಬೆಲೆಬಾಳಿನ ಕಾರ್ನಲ್ಲಿ ಇಳಿದುಕೊಂಡು ಬಂದು ಆತನನ್ನು ಮಾತಾಡಿಸ್ತಾನೆ. ಅಜ್ಜ ಕಂಡಿಡಿದ್ಯಾ ಅಂತ ಹೇಳ್ತಾರೆ. ಮಗ, ಏನೋ ಮಗ, ನಾನು ಬಹಳ ವರ್ಷ ಆಯ್ತಲ್ಲ, ಯಾರು ನೀನ್ ಅಂತ ಕೇಳ. ಅಜ್ಜ, ನಾನು ಗಣಿತ ಎಕ್ಸಾಮ್ ಬರೀತಿರುವಾಗ ನೀನು ಪೆನ್ನು ನಾನು ಮರ್ತು ಬಂದಿರುವ, ನಿನ್ನ ಹತ್ರ ಪೆನ್ ಕೇಳಿದೆ ನಾನು. ಅವಾಗ ಇಗೋ ಈ ಪೆನ್ ತೆಗೆದುಕೋ, ಚೆನ್ನಾಗಿ ಬರೀ, ಹೆಚ್ಚಿನ ಅಂಕಗಳು ಪಡ್ಕೊಂಡು ಪಾಸ್ ಆಗಿ ಬಂದ ನಂತರ ನನಗೆ ದುಡ್ಡು ಕೊಡುತ್ತೆ. ಆವಾಗ ಮಕ್ಕಳೆಲ್ಲರ ಹುಡುಗಾಟಿಗೆ ತುಂಟಾಟಿಗೆ ಇರ್ತದೆ. ಅವ್ರು ಯಾವತ್ತೂ ವಾಪಸ್ ಬಂದು ದುಡ್ಡು ಕೊಡುದಿಲ್ಲ, ಮತ್ತು ಅವರು ತಮ್ಮ ಕೆಲಸಕಾರ, ತಮ್ಮ ಓದು ಬರದಲ್ಲಿ ಇರ್ತಾರೆ. ಆದ್ರೆ ಈ ಅಜ್ಜನವರು ಆ ಮಕ್ಕಳು ನೋಡುವಾಗ ಮತ್ತು ನೀನು ದುಡ್ಡು ಕೊಡು ಎಂಬುದಾಗಿ ಯಾವತ್ತೂ ಕೇಳಲಿಲ್ಲ. ಮತ್ತು ಆ ಮಕ್ಕಳ ಜೊತೆಲಿ ನಗನಗುತ್ತಾ ಮತ್ತು ಅವರು ಬಂದಿರುವಾಗೆಲ್ಲ ಅವರಿಗೆ ಬೇಕಾಗಿರೋ ವಸ್ತುಗಳನ್ನು ಖರೀದಿ ಮಾಡುವ ಕೊಡ್ತಿದ್ರು. ಆದ್ರೆ ಈ ಬಾಲಕನು ಸುಮಾರು 18 ವರ್ಷ ಕಾಲದ ನಂತರ ಈ ಬಾಲಕನು ಒಂದು ದೊಡ್ಡ ಧನವಂತನಾಗಿ ಈತನ ಅಂಗಡಿ ಮುಂದೆ ಕಾರ್ನಿಂದ ಇಳಿದಿರುವಾಗ ಆ ಅಜ್ಜನಿಗೆ ಹೇಳ್ತಾನೆ, ಗಣಿತ ಎಕ್ಸಾಮ್ ನಾನು ಬರೀತಿರುವಾಗ ನೀವು ನನಗೆ ಒಂದು ಪೆನ್ ಕೊಟ್ಟಿದ್ರೆ ಅಜ್ಜ, ಈ ಪೆನ್ ತೆಗೆದುಕೊಂಡು ಹೋಗುವುದಾಗಿ. ಆದ್ರೆ ನಾನು ಅದರ ದುಡ್ಡು ನಾನು ನಿಮಗೆ ತಿರುಗಿ ಕೊಡ್ಲಿಲ್ಲ. ಆದ್ರೆ ನಾನು ಪಾಸ್ ಆಗಿ ಈಗ ದೊಡ್ಡ ಸಾಫ್ಟ್ವೇರ್ ಕಂಪನಿಯನ್ನು ಸ್ಥಾಪಿಸಿದ್ದೇನೆ. ನಾನು ಬಹಳ ದೊಡ್ಡ ಸಾಫ್ಟ್ವೇರ್ ಕಂಪನಿಯನ್ನು ಸ್ಥಾಪಿಸಿದ್ದೇನೆ, ಅದರಲ್ಲಿ ಬಹಳ ಆದಾಯ ನನಗಿದೆ. ಆದ್ರೆ ನೀನ್ ನನಗೆ ನೆನಪು ಬಂದಿ ಅಜ್ಜ ಎಂಬುದಾಗಿ ಹೇಳ್ಕೊಂಡು 18 ವರ್ಷ ನಂತರ ತಿರುಗಿ ಬಂದು ಆ ಬಾಲಕನು ಒಂದು ಯುವಕನಾಗಿ ಒಂದು ದೊಡ್ಡ ಕಂಪನಿಗೆ, ಕಾರ್ಖಾನೆಗೆ, ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಗೆ ಒಡೆಯನಾಗಿ ಬಂದು ಅಜ್ಜನಿಗೆ, ಅಜ್ಜ ನೀನು ಕೊಟ್ಟಿರುವ ಪೆನ್ ಏನು ಬಿತ್ತಿದೆಯಲ್ಲ ಅದಕ್ಕೆ ರಿಟರ್ನ್ಸ್ ನಾವು ಕೊಡ್ಲಿಕ್ಕೆ ಬಂದಿದ್ವಿ. ಎಂತ ಅಜ್ಜ ಅಂತೇಳಿ. ಅವಾಗ ಅಜ್ಜನ ಹೇಳಿದ ಏನಂತೆ. ಅವಾಗ ಆ ಕಾರಿಂದ ಆತನು ಚೆಕ್ ಬುಕ್ ಅನ್ನು ತೆಗೆದು 10 ಲಕ್ಷ ರೂಪಾಯಿ ಅದರ ಒಳಗೆ ಬರೆದು, ಇಗೋ ಅಜ್ಜ, ಇದು 10 ಲಕ್ಷ ರೂಪಾಯಿ ಚೆಕ್ ನಿನಗೆ ಕೊಡ್ತಾ ಇದ್ದ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಗ ಈ ಅಜ್ಜ, ಅಯ್ಯೋ ನಾ ಇಷ್ಟು ದುಡ್ಡು ಯಾವತ್ತೂ ನೋಡಿಲ್ಲಪ್ಪ, ನನಗೆ ಯಾಕೆ ಇಷ್ಟು ದುಡ್ಡಿಲ್ಲ, ನನಗೆ ಯಾಕೆ ಇಷ್ಟೆಲ್ಲ ದುಡ್ಡು ಇಲ್ಲ ಅಜ್ಜ, ನಿನಗೆ ನಾವು ದಾನ ಮಾಡ್ತಾ ಇಲ್ಲ, ನೀನು ಕೊಟ್ಟಿರ್ತಕ್ಕಂಥ ಒಂದು ಪೆನ್ ನಿಮಿತ್ತ, ಏನ್ ನಿಮಿತ್ತ, ನೀನು ಕೊಟ್ಟಿರ್ತಕ್ಕಂಥ ಒಂದು ಪೆನ್ ನಿಮಿತ್ತ ನಾನು ನಿನಗೆ ರಿಟರ್ನ್ಸ್ ಕೊಡ್ತಾ, ಅಂದ್ರೆ ನೀನ್ ಏನ್ ಬಿತ್ತಿದೆಯಲ್ಲ ಆ ಬಿತ್ತಿದಕ್ಕೆ ಸರಿಯಾದ ಪ್ರತಿಫಲವನ್ನು ನಾನು ನಿನಗೆ ಕೊಡ್ತಾ ಇದ್ದೆ. ಆಗ ಅಜ್ಜನಿಗೆ ಕಣ್ಣು ತುಂಬಾ ನೀರು ಬಂತು. ಮಗ, ಇಷ್ಟೆಲ್ಲಾ ದುಡ್ಡು ನನಗೆ ಏನ್ ಮಾಡ್ಲಿಕ್ಕೆ ಮಗ ಅದೇ ಇಲ್ಲ ಅಜ್ಜ, ಇದು ನಿನ್ನ ಸಂಪಾದನೆ, ನೀನು ಬಿತ್ತಿರತಕ್ಕಂಥ ಬಿತ್ತನೆ ಇದು ಎಂಬುದಾಗಿ ಹೇಳ. ಆದ ಕಾರಣ ಅದನ್ನು ಕೇಳಿದುಕೊಳ್ಳಿ, ಅಲ್ಲಿರ್ತಕ್ಕಂಥ ಕೆಲವು ಮಾಧ್ಯಮದವರಿಗೆ, ಡಿಜಿಟಲ್ ಮಾಧ್ಯಮದವರಿಗೆ, ಪೇಪರ್ನಲ್ಲಿ ಪತ್ರಕರ್ತರಿಗೆ, ಇವೆಲ್ಲರಿಗೆ ಸುದ್ದಿ ತಲುಪಿದೆ. ಇಮಿಡಿಯೇಟ್ಲಿ ಎಲ್ಲರೂ ಬಂದು ಆ ಒಂದು ಯುವಕನ, ಆ ಒಂದು ಬಂದಿರತಕ್ಕಂಥ ಧನವಂತನ ಹೇಳಿಕೆಯನ್ನು, ಅಜ್ಜನ ಹೇಳಿಕೆಯನ್ನು ತೆಗೆದುಕೊಂಡು ಅದನ್ನು ನ್ಯೂಸ್ ಪೇಪರ್ನಲ್ಲಿ,
ಪತ್ರಿಕಾ ದಿನಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ, ಟಿವಿ ಮೂಲಕವಾಗಿ ಮಾಧ್ಯಮದಲ್ಲಿ ಹಾಗೂ ಡಿಜಿಟಲ್ ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಬೆಂಕಿ ಅಂಟುಕೊಂಡಂಗೆ ಈ ಸುದ್ದಿ ದೇಶ ವಿದೇಶಗಳು, ಭಾರತ ದೇಶದ ಅನೇಕ ಎಡೆಗಳಲ್ಲಿ ಹೋಗಿ ತಲುಪಿತ್ತು. ಆ ಕಾಲದಲ್ಲಿ ತಲುಪಿರುವಾಗ ಏನಾಯ್ತು, ಇಷ್ಟಕ್ಕೆ ನಿಂತು ಹೋಗಿಲ್ಲ, 10 ಲಕ್ಷ ರೂಪಾಯಿ. ಬಹಳ ಖುಷಿಯಾಗಿದ್ದೀವಿ ನಾವು ಕೇಳಿದ್ವಿ. ಇಂಟ್ರೆಸ್ಟಿಂಗ್ ಏನಾದ್ರು, ಈ ಸುದ್ದಿ ಹೇಗೆ ಹರಡಿತ್ತು ಹಾಗೆ ಮರಣೆ ದಿನ, ಸುದ್ದಿ ಹರಡಿದ ಮರಣೆ ದಿನ, 2ನೇ ದಿನ, 3ನೇ ದಿನ ಜನಸ್ತೋಮ ಆತನ ಅಂಗಡಿ ಮುಂದೆ ನಿಂತುಕೊಳ್ಳಲು ಆರಂಭ ಆಯಿತು. ಎಲ್ಲಾ ಜನರು ಆಶ್ಚರ್ಯಚಕಿದ್ರ. ಏನಪ್ಪ ಅಜ್ಜನಿಗೆ ಮೊನ್ನೆ ಆದ್ರೆ ಒಂದು ಸುದ್ದಿ ಬಂತು, ಅಜ್ಜನ ಅಂಗಡಿ ಮುಂದೆ ಇಷ್ಟೆಲ್ಲಾ ಜನ ಯಾಕೆ ಬಂದ್ರೆ ಎಂಬುದಾಗಿ ಮತ್ತು ಪತ್ರಕರ್ತರು, ಮಾಧ್ಯಮದವರು ಎಲ್ಲರೂ ಮತ್ತು ಅನೇಕ ಜನರು ಅಲ್ಲಿ ಹೋಗಿ ಸೇರಿರುವಾಗ, ಪತ್ರಕರ್ತರಿಗೆ ಮಾಧ್ಯಮದವರು ಗೊತ್ತಾಗಿರುವಾಗ, ಮಾಧ್ಯಮದವರೆಲ್ಲ ಮತ್ತು ರಿಪೋರ್ಟ್ ಅನ್ನು ಕವರ್ ಮಾಡಿ ಏನಂತ ಹೇಳಿದ್ರೆ, ಈ ಅಜ್ಜನು 3,000 ಪೆನ್ನುಗಳನ್ನು ಏನು ಕೊಟ್ಟಿದ್ದಾನಲ್ಲ ವಿದ್ಯಾರ್ಥಿಗಳಿಗೆ, ಆ 3,000 ವಿದ್ಯಾರ್ಥಿಗಳಿಗೆ ಅನೇಕ ಜನರು ಸರ್ಕಾರಿ ಉದ್ಯೋಗಸ್ಥರು, ಇನ್ನು ಕೆಲವರು IAS ಆಫೀಸರು, ಇನ್ನು ಕೆಲವರು IPS ಆಫೀಸರು, ಇನ್ನು ಕೆಲವರು ಪೊಲೀಸ್ ಆಫೀಸರು, ಈ ರೀತಿಯಾದಂತ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಸೇರಿದವರಾಗಿ ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ, ವ್ಯಾಪಾರಸ್ಥರಾಗಿ, ದೊಡ್ಡ ದೊಡ್ಡ ಉದ್ಯಮದಾರರಾಗಿ ಅವರ ಜೀವನ ಭವಿಷ್ಯ ಉಜ್ವಲಕರವಾಗಿರುವ ಈ ಅಜ್ಜನ ಸುದ್ದಿ ಅಲ್ಲೆಲ್ಲ ಇರ್ತಕ್ಕಂಥ ಪಟ್ಟಣ, ದೇಶ ವಿದೇಶಗಳೆಲ್ಲ ಹರಡಿರುವಾಗ ಯಾರ್ಯಾರು ಇದರ ಕಡೆ ಪೆನ್ ತಗೊಂಡು ದುಡ್ಡು ಕೊಡ್ಲಿಲ್ಲಲ್ಲ, ಅವರೆಲ್ಲರೂ ಕನಿಷ್ಠ ಪಕ್ಷಕ್ಕೆ ಗರಿಷ್ಠ ಪಕ್ಷದ ಜನರು ಮತ್ತು ತಿರುಗಿ ಆತನ ಅಂಗಡಿ ಹತ್ರ ಬಂದು ಕೆಲವು ಜನ 50,000 ರೂಪಾಯಿ ಚೆಕ್ ಕೊಟ್ರೆ, ಕೆಲವು ಜನ 1,000 ರೂಪಾಯಿ ಚೆಕ್ ಕೊಟ್ರೆ, ಹಾಗೆ ಅನೇಕ ಜನರು ಈತನಿಗೆ ದುಡ್ಡಿನ ಸುರಿಮಳೆ ಸುರಿದರು. ನೀವು ಆಶ್ಚರ್ಯವಾಗ್ತದೆ ಕೇಳಲಿಕ್ಕೆ ಈ ಮಾತನ್ನು. ಸುಮಾರು 3,000 ಪೆನ್ನುಗಳು ಈತನೇನು ದಾನ ಮಾಡಿದನಲ್ಲ, ಅದರಲ್ಲಿ ಕೆಲವರು ಬಂದು ಈತನಿಗೆ ಆತನ ದಾನ ಮಾಡಿರುವ ಪೆನ್ನುಗಳ ನಿಮಿತ್ತ ಈತನಿಗೆ ತಿರುಗಿ ಪ್ರತಿಫಲವಾಗಿ ಆತನನ್ನು ಸನ್ಮಾನಿಸೋದಕ್ಕಾಗಿ, ಆತನನ್ನು ಗೌರವಿಸೋದಕ್ಕಾಗಿ ತಿರುಗಿ ಎಷ್ಟೋ ಚೆಕ್ಗಳನ್ನು ಬರೆದು ಕೊಟ್ಟಿರುವಾಗ, ಸುಮಾರು 80 ವರ್ಷದ ಮುದುಕನಾಗಿರುವಾಗ 3 ಕೋಟಿ ರೂಪಾಯಿ ಆತನಿಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ದೊಡ್ಡ ದೊಡ್ಡ ಉದ್ಯಮಗಾರರಾಗಿದ್ದಾರಲ್ಲ, ಅವರೆಲ್ಲರೂ ಆತನಿಗೆ ಬಹುಮಾನವಾಗಿ, ಪ್ರತಿಫಲವಾಗಿ, ಋಣವಾಗಿ ಆತನಿಗೆ ಸಲ್ಲಿಸಿದರು. ನನ್ನ ಪ್ರಿಯ ಸಹೋದರರೇ, ಇದು ಮದುರೈನಲ್ಲಿ ನಡೆದಿರತಕ್ಕಂಥದ್ದು ಆಶ್ಚರ್ಯಜನಕವಾದಂಥ ಘಟನೆ. ಇದು ನೋಡಿರುವಾಗ ನನಗೇನು ಅನಿಸಿತ್ತು ಅಂದ್ರೆ, ಮಾನವನು, ಯಾರೇ ಮಾನವರಿರಲಿ, ಕ್ರೈಸ್ತವನಾಗಿರ್ಲಿ, ಯಾರೇ ಇರಲಿ, ಪ್ರತಿ ಮಾನವನು ಈ ಲೋಕದಲ್ಲಿ ಜನ್ಮಿಸಿದ್ ಯಾಕೆ ಅನ್ನತಕ್ಕಂಥ ಕೆಲವು ಜನರಿಗೆ ಪ್ರಶ್ನೆಗೆ ಅರ್ಥ ಆಗಲ್ಲ. ನಾವು ಯಾಕೆ ಜನ್ಮಿಸಿದೆ ಎಂಬುದಾಗಿ. ನಾವು ತಿಂದು, ನಾವು ಕುಡಿದು, ನಾವು ಚೆನ್ನಾಗಿ ಐಶ್ವರ್ಯ ಇದ್ದುಕೊಂಡು ಮತ್ತು ಮಸ್ತಾಗಿ ಒಂದು ದೊಡ್ಡ ಉದ್ಯೋಗ ಮಾಡ್ಕೊಳ್ತಾ, ನಾವು ತಿಂದ ಮಕ್ಕಳು, ನಮ್ಮ ಮಕ್ಕಳು ತಿನ್ನೋದು ಅಷ್ಟೇ ಅಂತ ಹೇಳಿ ಕೆಲವು ಜನ ಯೋಚನೆ ಮಾಡ್ತಾರೆ. ಇಲ್ಲ, ನಾವು ಅನೇಕ ಜನರಿಗೆ ಒಳ್ಳೆ ಕೃತ್ಯಗಳನ್ನು, ಸತ್ಕ್ರಿಯೆಗಳನ್ನು ಮಾಡೋದಕ್ಕಾಗಿ ದೇವರು ಮಾನವನನ್ನು ಸೃಷ್ಟಿ ಮಾಡಿದ್ದಾನೆ. ಮಾನವನ ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದು ತನಗೋಸ್ಕರ ಮಾತ್ರವಲ್ಲ, ದೇವರು ತನಗೋಸ್ಕರ ಮಾತ್ರ ಅಲ್ಲ, ಮಾನವನನ್ನು ಸೃಷ್ಟಿ ಮಾಡಿದೆ. ಯಾಕಂದ್ರೆ ಮನುಷ್ಯರೆಲ್ಲರಿಗೆ ನಾವು ಸತ್ಕ್ರಿಯೆಗಳ ಮೂಲಕವಾಗಿ ಆತನ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ, ಆತನ ನಮಗೆ ಸೃಷ್ಟಿ ಮಾಡಿರ್ತಕ್ಕಂಥ ಆ ಸಂಕಲ್ಪ, ಆ ಉದ್ದೇಶ, ಆ ಮಹಿಮೆ ನಮ್ಮ ಮೂಲಕವಾಗಿ ಅನೇಕ ಜನರಿಗೆ ಪ್ರಕಟವಾಗಬೇಕೆಂಬುದಾಗಿದೆ. ಅದು ಪ್ರತಿಯೊಬ್ಬರಿಗಿದೆ. ಯಾಕಂದ್ರೆ ಯಾಕೆ ಇದು ಬೇರೆಯವರಿಗೆ ಬಗ್ಗೆ ಮಾತಾಡ್ತಾ ಇಲ್ಲ, ಬೈಬಲ್ ಅಲ್ಲಿ ಬೇರೆ. ಬೈಬಲ್ ಏನಿದೆ ಕ್ರೈಸ್ತವರಿಗೆ ಮಾತ್ರ ಅನ್ನತಕ್ಕಂಥ ಸತ್ಯವನ್ನು ತಿಳಿಸಬೇಕು. ಮತ್ತು ಬೈಬಲ್ ಒಂದು ಮತ ಸಂಬಂಧವಾದಂಥ ಪುಸ್ತಕವಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. Hallelujah. This is not a religious book, my dear brothers and sisters. ಇದು ಒಂದು ಮತ ಸಂಬಂಧವಾದಂಥ ಪುಸ್ತಕ ಅಲ್ಲ. ಇದು ನ್ಯಾಯ ಪ್ರಮಾಣ. ಇದು ದ ಬುಕ್ ಆಫ್ ಲಾ. ಇದು ಮತ ಸಂಬಂಧವಾದಂತಲ್ಲ, ಇದು ರಾಜರ ಪ್ರಭುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕವಾಗಿದೆ. ಅದಕ್ಕಾಗಿ ಇದರಲ್ಲಿ ಯಾವ ಮತಕ್ಕೆ ಅವರು ಆಸ್ಪದ ಕೊಡಲಿಲ್ಲ. ದೇವರ ರಾಜ್ಯದ ನಿಯಮಗಳನ್ನು ಮಾತ್ರ, ಆತನ ರಾಜ್ಯದಲ್ಲಿರುತ್ತ ಸುಖ ಸಮೃದ್ಧಿಗಳು ಮಾತ್ರ ನಮಗೆ ಸಾಲ್ಪಡ್ತದೆ. ಅದೇ ರೀತಿಯಲ್ಲಿ ಏನಾಯ್ತು ಅಂದ್ರೆ, ದಿನಗಳದಂತೆ ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಎಫೆಸೀಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದ್ಭುತವಾದಂತಹ ಸಂಗತಿಯನ್ನು ನಾವು ನೋಡೋಣ. 2ನೇ ಅಧ್ಯಾಯ, ಪ್ರೈಸ್ ಲಾರ್ಡ್ ಜೀಸಸ್, ಎಫೆಸೀಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. ಆ ಮಾತನ್ನು ಓದಿಕೊಳ್ಳುವ. 2ನೇ ಅಧ್ಯಾಯ 1ರಿಂದ 10ವರೆಗೆ ಬೇಗನೆ ಓದ್ತೀರಿ, ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ. ದಯಮಾಡಿ ಕೇಳಿಸ್ಕೋತ್ರಿ. ಮನುಷ್ಯನನ್ನು ದೇವರು ಯಾಕೆ ಸೃಷ್ಟಿ ಮಾಡಿದ ಎಂಬುದಾಗಿ ಇಲ್ಲಿ 10ನೇ ವಚನದಲ್ಲಿ ನಾವು ನೋಡ್ತೇವೆ.
ವಿ ಆರ್ ಫಾರ್, ಯಾಕಂದ್ರೆ ನಾವು ದೇವರ ಕೈ ಕೆಲಸವಾಗಿದೆ. ವಿ ಆರ್ ದ ಮಾಸ್ಟರ್ ಪೀಸ್ ಆಫ್ ಗಾಡ್. ಆಮೇಲೆ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಜೀಸಸ್ ಫಾರ್ ಗುಡ್ ವರ್ಕ್ಸ್, ನಾಟ್ ಫಾರ್ ಬ್ಯಾಡ್ ವರ್ಕ್ಸ್. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಮಗೆ ರಕ್ಷಣೆ ಮಾಡಿದ್ದು, ನಮ್ಮನ್ನು ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದು ಕೆಟ್ಟ ಕ್ರಿಯೆಗಳಿಗಾಗಲ್ಲ, ಸತ್ಕ್ರಿಯೆಗಳಿಗಾಗಿ ಕ್ರಿಸ್ತನಲ್ಲಿ ನಮ್ಮನ್ನು ಸೃಷ್ಟಿಸಿದನು. ಓದ್ತೀರ ಮಾತನ್ನು? ಸಹೋದರರೇ, ಇದಲ್ಲದೆ ಅಪರಾಧಗಳು ಮತ್ತು ಪಾಪಗಳ ವ್ಯಸನ. 10ನೇ ವಚನ ಡೈರೆಕ್ಟ್, ಮೊದಲು ಒಂದು 10ನೇ ವಚನ ಓದಿದ ಮೇಲೆ ಮತ್ತೆ ಬರೋಣ. ಮನುಷ್ಯನನ್ನು ದೇವರು ಯಾಕೆ ಸೃಷ್ಟಿ ಮಾಡಿದ್ರೆಂಬುದಾಗಿ. ದೇವರು ಪೂರ್ವದಲ್ಲಿ, ಮಾನವನ ಜನ್ಮಕ್ಕಿಂತ ಮುಂಚೆ, ಈ ಭೂಮಿ ಆಕಾಶಗಳನ್ನು ಸೃಷ್ಟಿಸಲಿಕ್ಕೆ ಮುಂಚೆ ದೇವರು ಪೂರ್ವದಲ್ಲೇ ನೇಮಿಸಿರುವ ಸತ್ಕ್ರಿಯೆಗಳಲ್ಲಿ ನಾವು ನಡೆಯುವಂತೆ ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ನಾವು ಆತನ ಮಾಸ್ಟರ್ ಪೀಸ್, ಆತನ ಕೈ ಕೆಲಸವಾಗಿದ್ದೇವೆ. ಆತನ ಸ್ವರೂಪದಲ್ಲಿ, ಆತನ ಹೋಲಿಕೆಗೆ ಸರಿಯಾಗಿ ಮಾಡಲ್ಪಟ್ಟಿದ್ದೇವೆ. ನಾವು ಸತ್ಕ್ರಿಯೆಗಳಿಗಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ ಹೊರತು ದುಷ್ಕ್ರಿಯೆಗಳಿಗಾಗಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಇದು 1ನೇ ವಚನದಿಂದ ಓದ್ತಾ ಬಂದಿರುವಾಗ ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ. ದೇವ್ರ ಮಾತು ಕೇಳ್ತೀರಿ. ದೇವ್ರ ಮಕ್ಕಳೇ, ಅನ್ಯನು ಆಗಿರ್ತಕ್ಕಂಥ ಈ ವ್ಯಕ್ತಿ ಸತ್ಕ್ರಿಯೆಗಳು ಮಾಡಿರುವಾಗ ಇಂಥ ದೊಡ್ಡ ಗೌರವ, ಧನ ಸಂಪತ್ತು ಮತ್ತು ಮಾನ ಸನ್ಮಾನ ಮತ್ತು ಮನಸ್ಸಿಗೆ ಎಷ್ಟು ನೆಮ್ಮದಿ ಈತನಿಗೆ ತಲುಪಿತ್ತಂದ್ರೆ ಸಾಮಾನ್ಯವಾದಂಥ ಒಂದು ದಾನ ಕಾರ್ಯಗಳಿಂದ, ಕ್ರಿಸ್ತ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ಎನಿಸಲ್ಪಟ್ಟಿದ ನಂತರ ನಾವು ಈ ಕಾರ್ಯಗಳಲ್ಲಿ ತೊಡಗಿದರೆ ಇನ್ನೂ ಎಷ್ಟು ಲಾಭದಾಯಕವಾಗಿ, ಇನ್ನೆಷ್ಟು ಗೌರವನೀಯವಾಗಿ, ಸಕ್ರಿಯವಾಗಿರ್ತಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಓದ್ತೀರಿ, ನೆಕ್ಸ್ಟ್ ಓದ್ತೀರಿ. ಇದಲ್ಲದೆ ಅಪರಾಧಗಳು ಮತ್ತು ಪಾಪಗಳ ದಶೆಯಿಂದ ನಾವು ಅಪರಾಧಗಳು ಪಾಪಗಳ ದಶೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಆತನು ಬದುಕಿಸಿದನು. ಪ್ರೈಸ್ ಲಾರ್ಡ್. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡೋರ ನೋಡಿ, ಪೂರ್ವದಲ್ಲಿ ಏನಾಗಿದ್ರು ಅಪರಾಧಗಳು ಪಾಪಗಳು ಮಾಡೋ ಸಾಮಾನ್ಯ. ಅದು ಪೂರ್ವದಲ್ಲಿ ನೀವು ಅಪರಾಧಗಳು ಪಾಪಗಳು ಮಾಡುವರಾಗಿದ್ದು ಇಹಲೋಕದ ಮರ್ಯಾದೆಗೆ, ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿದ್ರಿ. ಸಹಜ. ವಾಯುಮಂಡಲದಲ್ಲಿ ಇರುವ ಅಧಿಕಾರ ನಡೆಸುವ ದುಷ್ಟಾಧಿಪತಿ ಅಂದ್ರೆ ಅವಿಧೇಯತ್ವ. ಅವಿಧೇಯತ್ವ ಉಳ್ಳ ಮಕ್ಕಳಲ್ಲಿ, ಅವಿಧೇಯತ್ವ ಅಂದ್ರೆ ತಂದೆ ತಾಯಿಗಳ ಮಾತು, ದೇವರ ಮಾತು ಕೇಳದವರು, ಅವಿಧೇಯತ್ವ ಉಳ್ಳ ಮಕ್ಕಳಲ್ಲಿ ಈಗ ಕ್ರಿಯೆಯನ್ನು ನಡೆಸುತ್ತಿರ್ತಕ್ಕಂಥ ದುರಾತ್ಮಗಳ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಈ ಲೋಕದ ಆದಿ, ಈ ಲೋಕದ ಸೃಷ್ಟಿಕ್ಕಿಂತ ಮುಂಚೆ ಪೂರ್ವದಲ್ಲಿ ನಾವು ಪೂರ್ವದಲ್ಲಿ, ಯಾಕಂದ್ರೆ ನಾವು ಪೂರ್ವದಲ್ಲಿ ಎಂತ ಬದುಕ್ತಾ ಇದ್ರೆ ಶರೀರ ಭಾವದ ಆಶೆಗಳು. ಎಂತ ಶರೀರ ಭಾವದ? ಕಣ್ಣಿನ ಆಸೆ, ಶಿರದ ಆಸೆ, ಬದುಕು ಬಾಳಿನ ಕ್ರೋಧ, ಮದ, ಕಾಮ, ಮತ್ಸರ, ಇವೆಲ್ಲದ ಬದುಕದಲ್ಲಿ ಬದುಕ್ತಾ ಇದ್ದೇವೆ ನಾವು ಪೂರ್ವದಲ್ಲಿ. ಶರೀರಕ್ಕೂ ಮನಸ್ಸಿಗೆ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಏನಾಗಿ, ಮಿಕ್ಕಾದವರಂತೆ ಸ್ವಭಾವ ಸಿದ್ಧರಾಗಿ ದೇವರ ಕೋಪಕ್ಕೆ, ಕ್ರೋಧಕ್ಕೆ, ತೀರ್ಪಿಗೆ ಮಕ್ಕಳಾಗಿ ಬಿಟ್ಟಿದ್ದೀವಿ. ಆದರೆ ಸಿಲುವೆ ಮೇಲೆ ನಮಗಾಗಿ ಶಾಪಗ್ರಸ್ತನಾಗಿ, ಸಿಲುವೆ ಮೇಲೆ ನಮಗಾಗಿ ಪಾಪಿ ಎಂದು ಎನಿಸಲ್ಪಟ್ಟು ಪಾಪವನ್ನೆಲ್ಲ ಹೊತ್ತುಕೊಂಡು ಶಿಕ್ಷೆಯನ್ನು ಅನುಭವಿಸಿರುವ ಕರುಣಾನಿಧಿಯಾದ ದೇವರು ತನ್ನ ಅಪಾರವಾದ ಪ್ರೀತಿಯ ನಿಮಿತ್ತ ನಮ್ಮನ್ನು ಪ್ರೀತಿಸಿ ಪಾಪಗಳ ದಶೆಯಿಂದ ನಾವು ಸತ್ತವರಾಗಿದ್ದೇವೆ. ನೋಡ್ರಿ, ಯಾವ ವಿಷಯದಲ್ಲಿ ಸತ್ತವರಾಗಿದ್ದೇವೆ? ಪಾಪಗಳ ವಿಷಯದಲ್ಲಿ ಸತ್ತವರಾಗಿದ್ದೇವೆ. ನಾನು ಕ್ರಿಸ್ತನಿಗಾಗಿ ಸಾಯ್ತೀನಿ. ನಾನು ಕ್ರಿಸ್ತನಿಗಾಗಿ ಸಾಯೋದಲ್ಲಪ್ಪ, ಪಾಪಗಾಗಿ ಸಾಯಿ, ಕ್ರಿಸ್ತನಿಗಾಗಿ ಬದುಕು. ಹಲ್ಲೆಲೂಯ. ಕ್ರಿಸ್ತನಿಗೆ ಬದುಕು, ಬಾಳು, ಜಯಿಸು, ಉತ್ತಮವಾದಂತ ಜೀವನವನ್ನು ಮಾಡಿ. ನೆಕ್ಸ್ಟ್, ಪಾಪದ ದಶೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ನೀವೆಲ್ಲರೂ ಕೃಪೆಯಿಂದಲೇ ಹೊರತು, ಕರುಣೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ ಹೊರತು
ನಮ್ಮನ್ನು ಆತನ ಕೂಡ ಎಬ್ಬಿಸಿ ನನ್ನನ್ನು ಆತನ ಕೂಡ ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿ ಆತನೊಂದಿಗೆ ಕ್ರಿಸ್ತ ಯೇಸುವಿನಲ್ಲಿ ಆತನೊಂದಿಗೆ ಪರಲೋಕದ ಸ್ಥಳಗಳಲ್ಲಿ ಪರಲೋಕದ ಸ್ಥಳಗಳಲ್ಲಿ ಕೂಡಿಸಿದ್ದಾನೆ. ಕುಂಡ್ರಿಸಿದ್ದಾನೆ. ಅಂದ್ರೆ ಪರಲೋಕ, ನಾವು ಕ್ರಿಸ್ತ ಯೇಸುವಿನಲ್ಲಿ ಪರಲೋಕದಲ್ಲಿ ಆಸೀನರೂಢರಾಗಿದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. 10 ಮುಗಿತಲ್ಲ. ಹೀಗೆ ಕ್ರಿಸ್ತ ಯೇಸುವಿನಲ್ಲಿರುವ ಕರುಣೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವ ಕರುಣೆಯ ಮೂಲಕ ಅಪಾರವಾದ ಕೃಪಾತಿಶಯವನ್ನು ತನ್ನ ಅಪಾರವಾದಂತ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ನಮಗೆ ತೋರಿಸಬೇಕೆಂದಿದ್ದ ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದು, ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ. ದಾನ, ಅರ್ಥ ಆಯ್ತಾ? ದೇವರ ದಾನವೇ ಅದು. ದಟ್ ಇಸ್ ಎ ಗಿಫ್ಟ್ ಫ್ರಮ್ ಗಾಡ್. ಗಿಫ್ಟ್ ಕೊಟ್ರೆ ಮತ್ತೆ ತಗೊಳ್ಳೋದಿಲ್ಲ ವಾಪಸ್ಸು. ಪ್ರೈಸ್ ಲಾರ್ಡ್ ಜೀಸಸ್. ಅದು ದೇವರ ದಾನವೇ. ಮುಂದೆ ಅದು ಎದರಿಂದ ಉಂಟಾಗಿದ್ದಲ್ಲ, ಅದು ನಮ್ಮ ಸತ್ಕ್ರಿಯೆಗಳು ಮಾಡೋದಕ್ಕಾಗಿ ನಾವು ಉಂಟಾಗಿದ್ದೇವೆ. ಆದ್ರೆ ನಮ್ಮ ಸತ್ಕ್ರಿಯೆಗಳಿಂದ ರಕ್ಷಣೆ ಉಂಟಾಗಿಲ್ಲ. ಆತನ ಆ ಸಿಲುವೆಯ ಮೇಲೆ ನಡೆದಿರ್ತೇನೆ ಆ ಕ್ರಿಯೆ ಮೂಲಕವಾಗಿ ನಮಗೆ ರಕ್ಷಣೆ, ಪರಿಶುದ್ಧತೆ ಉಂಟಾಯ್ತು. ಆದ್ರೆ ನಾವು ಸತ್ಕ್ರಿಯೆಗಳಿಗಾಗಿ ರಕ್ಷಣೆ ಹೊಂದಿದ್ದೇವೆ. ಎಲ್ಲರೂ ಹೇಳ್ತಿರಲ್ವಯ್ಯ. ನಾನು ಹೇಳಿದೆ ಈಗ ತಾನೇ, ತಮಿಳುನಾಡಿನಲ್ಲಿ ಮಧುರೈನಲ್ಲಿ ನಡೆದಿರ್ತಕ್ಕಂಥ ಅದ್ಭುತವಾದಂತ ಘಟನೆ. ಇವತ್ತು ಆ ವೃದ್ಧನ ಕೈಯಲ್ಲಿ 3 ಕೋಟಿ ರೂಪಾಯಿ ಆತನ ಬಿತ್ತಿರ್ತಕ್ಕಂಥ ಆ ಒಂದು ಸಾಮಾನ್ಯವಾದಂತ ಪೆನ್ನುಗಳನ್ನು ದಾನ ಮಾಡಿದಕ್ಕಾಗಿ ಒಂದು ವಿದ್ಯಾರ್ಥಿ ತಂದು ವಾಪಸ್ ಕೊಟ್ಟಿದ್ದಾನೆ. ಅಂದ್ರೆ ಅರ್ಥ ಏನು ಅಂದ್ರೆ, ಇಲ್ಲೇ ನಾವ್ ಯಾಕೆ ಸೃಷ್ಟಿಸಲ್ಪಟ್ಟಿದೆ ಬ್ರದರ್? ಎಲ್ಲ ಸಹೋದರಿಯರೇ, ನಾವ್ ಯಾಕೆ ಸೃಷ್ಟಿಸಲ್ಪಟ್ಟಿದ್ದೇವೆ? ಯಾಕೆ ಸೃಷ್ಟಿಸಲ್ಪಟ್ಟಿದ್ದೇವೆ? 3 ದಿವಸ ಹೋಗಿ ಬಂದ್ರಲ್ಲೇ. ಉತ್ತರ ಕೊಡ್ಬೇಕಲ್ಲ. ಹೋಗಿದ್ರೆ ಬರಲ್ಲ, ಹೋಗಿದ್ರೆ ಪಾಸ್ಟರ್ ಮತ್ತು ಲೆಕ್ಕ ಕೇಳ್ದಲ್ಲ, ಅದೊಂದು ಲಪಡ ಇದ್ದಪ್ಪ ಇರುತ್ತೆ. ಯಾಕಂದ್ರೆ ಹೋಗಿದ್ದಕ್ಕೆ ನೀವು ಏನ್ ಲಾಭ ಪಡ್ಕೊಂಡು ಬಂದಿರಿ ಅಂತ ಹೇಳು. ಶಾಲೆಗೆ ಹೋಗ್ತೀರಿ, ಶಾಲೆಗೆ ಹೋಗಿ ಸುಮ್ಮನೆ ಕುಂತು ಬಂದ್ರೆ ಪಾಸ್ ಆಗ್ತೀವಿ. ನಾವ್ ಯಾಕೆ ಸೃಷ್ಟಿಸಲ್ಪಟ್ಟಿದ್ದೇವೆ? ಯಾಕೆ ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ? ಇಂಟ್ರೆಸ್ಟಿಂಗ್ ಇದೆ. ಇದ್ರಲ್ಲಿ ಓದುವಾಗ ಎಫೆಸರ್ ಬರೆದ ಪತ್ರಿಕೆ 2ನೇ 1-10 ಇರ್ತದೆ. ಯಾಕೆ ಸೃಷ್ಟಿಸಲ್ಪಟ್ಟಿದೆ ಈಗ ಹೇಳಿ. ಹಾಗೆ ಹೇಳಿ, ಗೊತ್ತಿದ್ದು ಹೇಳಿ ಸಾಕು. ಆತನ ರಾಜ್ಯ ದೇವ್ರ ಬಗ್ಗೆ ಎಲ್ಲರ ಅಂತ ತಿಳ್ಕೋತಾರೆ. ದೇವ್ರ ಬಗ್ಗೆ ಎಲ್ಲರಿಗೆ ಹೇಳಲಿಕ್ಕೆ ನಾವು ಇಲ್ಲಿ ಉಂಟಾಗಿದೆ. ಇಲ್ಲ, ಅದಷ್ಟೇ ಅಲ್ಲ, ದೇವರು ಏನಿದ್ದಾನೆ ಈ ಲೋಕದಲ್ಲಿ ನಮ್ಮೊಳಗೆ ತೋರಿಸ್ಕೊಡ್ಬೇಕು ನಾವು. ಅದಕ್ಕೆ ಏನ್ ಹೇಳ್ತಾರೆ, ಸತ್ಕ್ರಿಯೆಗಳನ್ನು ಮಾಡೋದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಂತೆ. ಸತ್ಕ್ರಿಯೆಗಳಂದ್ರೆ ಸುವಾರ್ತೆ ಸಾರರು ಅಷ್ಟೇ ಅಲ್ಲ ಸರ್, ಪಾಸ್ಟರ್ಗಳಷ್ಟೇ ಅಲ್ಲ. ಹಲೋ, ನೀವು ಕೂಡ ಸತ್ಕ್ರಿಯೆಗಳು ಮಾಡ್ತಾ ಇದ್ರಿ. ಏನ್ ಮಾಡ್ತಾ ಇದ್ರಿ? ಅದು ನಿಮ್ಮ ದೇಹದಲ್ಲಿ ಇಟ್ಟಿದ್ದಾನೆ ದೇವರು. ಯಾರು ಬಂದು ಅಂಕಲ್ ಅಣ್ಣ ದವಾಖಾನೆ ಹತ್ರ ಒಂದ್ ಸ್ವಲ್ಪ ಆಸ್ಪತ್ರೆ ತೋರಿಸಂದ್ರೆ ನೀವೇನ್ ಮಾಡ್ತೀರಿ? ಸ್ವಲ್ಪ ಕೆಲಸ ಅಲ್ಲಿ ಇಟ್ಟು ಲಾಕ್ ಮಾಡಿ ಇಲ್ಲೇ ಕೊಂಡ್ರಿ ಅಂತ ಹೇಳಿ ಅವ್ರಿಗೆ ಹೋಗಿ ಸಹಾಯ ಮಾಡ್ತೀರಿ. ಯಾಕೆ ಮಾಡ್ತೀರಿ ನೀವು? ಬಿಕಾಸ್ ಯು ಆರ್ ಮೇಡ್ ಫಾರ್ ದಟ್. ಹಲ್ಲೆಲೂಯಾ. ಸತ್ಕ್ರಿಯೆಗಳನ್ನು ಮಾಡೋದಕ್ಕಾಗಿ ದೇವರು ಸೃಷ್ಟಿ ಮಾಡಿದಾನೆ. ಅದು ಸುವಾರ್ತೆಯಿಂದಿರ್ಬೋದು, ಅದು ಸ್ವಾರ್ಥಿಗಳಿಗೆ ಸಹಾಯ ಮಾಡೋದ್ರಿಂದಿರ್ಬೋದು, ಅಥವಾ ಯಾರೋ ಪೇಷಂಟ್ಗಳಿಗೆ ಸಹಾಯ ಮಾಡೋದು, ಒಟ್ಟು ಸತ್ಕ್ರಿಯೆಗಳು ಮಾಡೋದ್ರಿಂದ ಸುಖ ಅನಿಸ್ತದೆ. ಹೌದೇನಿಲ್ಲ? ಕೆಟ್ಟ ಕೆಲಸ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಇರ್ತದ? ಅಯ್ಯೋ ಕೆಟ್ಟ ಕೆಲಸ, ದುರಾಲೋಚನೆ, ಕೆಲಸ ಮಾಡಿದ್ರೆ ಆ ಮನಸ್ಸಿಗೆ ಸುಖ ಇರುದಿಲ್ಲ, ನೆಮ್ಮದಿ ಇರುವುದಿಲ್ಲ. ಅದಕ್ಕೆ ಮನುಷ್ಯನು 10ನೇ ವಚನದಲ್ಲಿ ಹೇಳಲಾಗಿದೆ, ಫಾರ್ ವಿ ಆರ್ ಹಿಸ್ ವರ್ಕ್ಮೆನ್ಶಿಪ್. ನಾವು ಆತನ ಕೈ ಕೆಲಸಗಳಾಗಿದ್ವಿ. ಈ ಮುಂದೆ ಅಂದ್ರೆ ಪೂರ್ವದಲ್ಲೇ ಇನ್ನು ನೀವು ಉಂಟಾಗಿಲ್ಲ, ಪೂರ್ವದಲ್ಲೇ ಕ್ರಿಸ್ತೇಸುವಿನಲ್ಲಿ ಸತ್ಕ್ರಿಯೆಗಳನ್ನು ಮಾಡೋದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ಬಹಳ ಜನರಿಗೆ ಗೊತ್ತರೆ, ನೀವು ಬಿಟ್ಟಿದ್ದು ಸ್ವಾರ್ಥ ಹೊಡಿತಲ್ಲ, ನೀವು ಸ್ವಾರ್ಥ ಹೊಡಿದ್ರೆ ನೀವು ಪಾಸ್ಟರ್ಗಳ ಮತ್ತ ಕೆಲಸ ಬಿಟ್ಟು ಬರ್ಬೇಕೇನ? ಕೆಲಸ ಬಿಡ್ಬೇಕು ನೀನು? ನೋ. ಯಾವಾಗ ಬಿಡ್ಬೇಕಂತೇಳಿ ದೇವ್ರು ಕರೆದಾಗ ಮಾತ್ರ ಖಂಡಿತವಾಗಿ ನೀವು ಹೋಗ್ತೀವಿ. ಆದ್ರೆ ಸತ್ಕ್ರಿಯೆಗಳನ್ನು ಮಾಡೋದಕ್ಕಾಗಿ ದೇವರು ಸೃಷ್ಟಿಸಿದ್ದಾನೆ. ನಾನೀಗ ತಾನು ಹೇಳಿದೆ, ತಮಿಳುನಾಡು ನಡೆದಿರ್ತಕ್ಕಂಥದ್ದು ಘಟನೆ. ಸಾಮಾನ್ಯವಾದ ಒಂದು ಸತ್ಕ್ರಿಯ ಅವನು 3 ಕೋಟಿ ರೂಪಾಯಿಗೆ ಒಡೆಯನಾಗುವಂತೆ ಮಾಡಿ. ಒಂದು ಸಾಮಾನ್ಯವಾದಂತ 60 ವರ್ಷದ ಮುದುಕ 80ನೇ ವರ್ಷಕ್ಕೆ 3 ಕೋಟಿ ರೂಪಾಯಿ ಒಡೆಯಾದ. ಖಾಲಿ ಪೆನ್ ಮಾರೋನು, ಸ್ಟೇಷನರಿ ಅಂಗಡಿ ಇಟ್ಕೊಂಡು ಪೆನ್ನು, ಪೆನ್ಸಿಲು, ಪುಸ್ತಕಗಳು, ಕಾಪಿಗಳು ಮಾರತಕ್ಕಂಥ. ನನ್ನ ಪ್ರಿಯ ಸಹೋದರೇ, ಈ ಸತ್ಕ್ರಿಯೆಗಳನ್ನು ಮಾಡೋದಕ್ಕಾಗಿ ನಾವು ಪೂರ್ವದಲ್ಲಿ ಏನಾಗಿದ್ದೇವೆ? ಪಾಪಿಗಳ, ಲೋಕಾನುಸಾರವಾಗಿ ನಡೆಯತಕ್ಕಂಥರಾಗಿದೆ. ಲೋಕಾನುಸಾರವಾಗಿ ಅಂದ್ರೆ ಲೋಕಾನುಸಾರವಾಗಿ ಪಾಪಿಗಳಾಗಿ, ದ್ರೋಹಿಗಳಾಗಿ,
ಅಪರಾಧಿಗಳಾಗಿ, ಸುಳ್ಳು ಮಾತಾಡೋರಾಗಿ ನಾವು ನಡೆಯೋರಾಗಿದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಸುಳ್ಳು ಮಾತಾಡೋರು ನಡೆಯೋರಾಗಿದೆ. ಆದ್ರೆ ನಾವು ಕ್ರಿಸ್ತ ಯೇಸುವನ್ನು ನಂಬಿದ ನಂತರ, ಏನ್ ನಂಬಿದ? ಕ್ರಿಸ್ತ ಯೇಸುವನ್ನು ನಂಬಿದ ನಂತರ, ಪ್ರೈಸ್ ಲಾರ್ಡ್ ಜೀಸಸ್, ನಮ್ಮ ಹಳೆ ಮನುಷ್ಯನೇನಾದ? ಸಮಾಧಿಗೆ ಸೇರ್ಪ. ಅದಕ್ಕಾಗಿ ಹಳೆ ಮನುಷ್ಯನು ಊಣಾಕಲ್ಪಟ್ಟು, ಅದಕ್ಕಾಗಿ ನಾವು ಯಾರ ನಿಮಿತ್ತ ಯಾವುದರ ನಿಮಿತ್ತ ಸತ್ತೋಗಿದೆ? ನಾವು ಪಾಪ, ದ್ರೋಹ, ಅಪರಾಧಗಳ ನಿಮಿತ್ತ ನಾವು ಸತ್ತವರಾಗಿದ್ದೇವೆ. ಎಲ್ಲ ಹೇಳ್ತೀವಿ ಪಾಪ, ದ್ರೋಹ, ಅಪರಾಧ ಎಲ್ಲ. ನನ್ನ ಪ್ರಿಯ ಸಹೋದರ, ನನ್ನ ಜೊತೆಲಿ ಹೇಳ್ತೆ, ನಾನು ಪಾಪ, ದ್ರೋಹ, ಅಪರಾಧಗಳ ನಿಮಿತ್ತ ನಾನು ಸತ್ತವನಾಗಿದ್ದೀನಿ. ನಾನು ಪಾಪ, ದ್ರೋಹ, ಅಪರಾಧಗಳ ನಿಮಿತ್ತ ನಾನು ಸತ್ತವನಾಗಿದ್ದೇನೆ. ಕ್ರಿಸ್ತನೊಂದಿಗೆ ನಾನು ಸಿಲುಬೆ ಹಾಕಲ್ಪಟ್ಟಿದ್ದೇನೆ. ಕ್ರಿಸ್ತನೊಂದಿಗೆ ನಾನು ಉಣಲ್ಪಟ್ಟಿದ್ದೇನೆ. ಕ್ರಿಸ್ತನೊಂದಿಗೆ ನಾನು ಮತ್ತು ತಿರುಗಿ ಪುನರುತ್ಥಾನಾಗಿ ಹೊಸಬನಾಗಿ ಜನ್ಮಿಸಿದ್ದೇನೆ, ಪುನರುತ್ಥಾನನಾಗಿದ್ದೇನೆ. Praise Lord Jesus. Now you are the new creation, not old. Praise Lord Jesus. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈಗ ಹಳೆ ವಿಚಾರಗಳಂದ್ರೆ ಏನು? ಹಳೆದು ಇದೇ ಮಾರು ಮನಸ್ಸು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಮಾರ್ಪಾಟ. ಹಳೆಯ ಸ್ವಭಾವ ಇತ್ತು. ಆಗ ಪೂರ್ವದಲ್ಲಿ ನಾವು ಲೋಕಾನುಸಾರವಾಗಿ ನಡೀತಿದ್ದೇವೆ, ಹೌದಾ? ಈಗ ನಿಮ್ಮಲ್ಲಿ ಡಿಫರೆನ್ಸ್ ಏನಿದೆ ಅಂದ್ರೆ, ಯು ಆರ್ ಸಪರೇಟೆಡ್ ಫೆಲೋ. क्या इसको बीड़ी सिगरेट का बात नहीं, सुपारी का बात नहीं, ये क्या डिफरेंट है? देखने को लड़का हम गरीबी मर ಬಡವನಿದ್ರು ಕೂಡ ಅದರಲ್ಲಿ ಇರ್ತಕ್ಕಂಥ ಗುಣಾತಿಶಯಗಳು ಯಾರ್ದು? ನಮ್ಮನ್ನು ಕತ್ತಲೊಳಗಿಂದ ತೆಗೆದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಡೆಸಿದ್ದ ಆತನ ಗುಣಾತಿಶಯಗಳು ನಮ್ಮ ಜೀವನದಲ್ಲಿ ಪ್ರಚುರಪಡಿಸೋದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ಏನಂತ ಸೃಷ್ಟಿಸಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿದೆ. ರಾಯಲ್ ಕಮಾಂಡ್ಮೆಂಟ್, ಮೊದಲನೇ ಪೇತ್ರ 2:9 ಅಣ್ಣ ಓದೋಣ, ನಾವು ಯಾರಾಗಿದೆ ಅಂತ ಹೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ನಿಮ್ಮ ನೋಡುವಾಗೆಲ್ಲ ಹೆಂಗ್ ನೋಡ್ತಾರೆ ಅಂದ್ರೆ, ಇವರು ರಾಜ ಯಾಜಕ ವಂಶಸ್ಥರ ಅಂತ ನೋಡ್ತಾರೆ. ಯಾಕಂದ್ರೆ ಇದನ್ನ ಬೀಡಿ, ಸಿಗರೇಟ್, ಸಾರಾಯಿ, ತಂಬಾಕು, ಸುಳ್ಳು, ಮೋಸ, ವಂಚನೆ, ಯಾರ ಬಗ್ಗೆ ಕೆಟ್ಟದನ್ನ ಯೋಚನೆ ಮಾಡೋದಿಲ್ಲ. ಬಾಬು ಎಷ್ಟು ಒಳ್ಳೆ ಬಾಬು ಹುಡುಗ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಓದ್ತೀರಿ ಮೊದಲನೇ ಪೇತ್ರ 2:9. ಮನೆಗೆ ಹೋಗೋಣ, ಟೈಮ್ ಆಗಿತ್ತು. ನಿಮ್ಮನ್ನು ಒಂದು ಭಯಂಕರವಾದ ಕತ್ತಲೆ, ಯೇಸು ಕ್ರಿಸ್ತನು ಭಯಂಕರವಾದಂತ ಕತ್ತಲೆಯಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ್ದಾತನ ಯಾರ ಗುಣಾತಿಶಯಗಳು? ಸೈತಾನ ಗುಣಾತಿಶಯಗಳಲ್ಲ, ಕತ್ತಲ ಗುಣಾತಿಶಯಗಳಲ್ಲ. ನಿನ್ನನ್ನು ಕತ್ತಲಿಂದ ತೆಗೆದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ್ದ ಆತನ ಕರ್ತನ ಗುಣಾತಿಶಯಗಳನ್ನು, ಆತನ ಗುಣಗಳನ್ನು ನಿಮ್ಮಿಂದ ಪ್ರಚುರಪಡಿಸುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಪೆಕ್ಯುಲರ್ ಅಸಾಮಾನ್ಯವಾದ ಜನರು, ದೇವರು ಸ್ವಕೀಯ ಜನಾಂಗವಾದ ಪವಿತ್ರ ಜನಾಂಗದವರು. ನೀವೇನಾಗಿದ್ದೀರಿ? ದೇವರ ಸ್ವಕೀಯ ಪ್ರಜೆ ಆಗಿದ್ದೀರಿ. ಹಾಲೆಲೂಯ. ಸ್ವಕೀಯ ಪ್ರಜೆಗಳಾಗಿದ್ರಿ. ಮತ್ತೆಂತ? ಪವಿತ್ರ. ಮೊದಲು ನೀವು ಅಲ್ಲ, ಮತ್ತೊಂದು ಸರಿ ಅದೆಲ್ಲ ಪವಿತ್ರ ಅನ್ನೋ ಪದ ಹೋಯ್ತಲ್ಲ. ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಅದ್ರೊಳಗಿಲ್ಲ ಅಲ್ಲ. ಎಲ್ಲಿ ನೀವು ರಾಜವಂಶಸ್ಥರು ಏನಾಗಿದೆ? ಪವಿತ್ರ ಜನಾಂಗವು, ಅಸಾಮಾನ್ಯವಾದ ಓದಿ, ಆಯಲ್ಪಟ್ಟ ವಂಶದವರು. ಕಿಂಗ್ಡಮ್ಸ್ ಅಲ್ಲಿ ರಾಜರಾದ ಯಾಜಕ ವರ್ಗದವರು. ಏನ್ರಿ? ಕತ್ತಲೊಳಗಿನ ತೆಗೆದು ಏನೇನ್ ನೋಡಿ, ಕತ್ತಲೊಳಗಿನ ತೆಗೆದುಕೊಳ್ಳಿ ನಿಮ್ಗೆ ಏನ್ ಮಾಡಿದಾನೆ? ರಾಜ ಯಾಜಕ ವಂಶಸ್ಥರು, ಪರಿಶುದ್ಧ ಜನಾಂಗವು, ಅಸಾಮಾನ್ಯವಾದ ಜನರು ಮತ್ತು ದೇವರ ಸ್ವಕೀಯ ಜನಾಂಗವಾಗಿ ಮಾಡಿಕೊಂಡಿದ್ದಾನೆ. ಈಗ ನಾವು ಯಾರ ಜನಾಂಗವಲ್ಲ? ದುಷ್ಟರ ಜನಾಂಗವಲ್ಲ. ದುಷ್ಟ ಶಕ್ತಿಗಳಾಗ್ಲಿ, ಕತ್ತಲ ಶಕ್ತಿಗಳಾಗ್ಲಿ, ಕತ್ತಲ ರಾಜ್ಯಕ್ಕೆ ಸಂಬಂಧಪಟ್ಟವರಲ್ಲ. ನಾವು ಆಶ್ಚರ್ಯವಾದ ಬೆಳಕಿನ ರಾಜ್ಯಕ್ಕೆ ಸಂಬಂಧಪಟ್ಟವರು. ಎಲ್ಲರೂ ಹೇಳ್ತಿರಲ್ವಯ್ಯ, ಹೆಸರಿಗೆ ಸಂತೋಷ ಆಗ್ತಾ ಇದೆ ನೋಡ್ರಿ. ಇಂಥ ಕಾರ್ಯಗಳು ಮಾಡೋದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಯಾರು ಏನು ಎದಕ್ಕಾಗಿ ಸೃಷ್ಟಿಸಿದ್ದಾನೆ? ನಮ್ಮನ್ನು ಕತ್ತಲಿಂದ ಯಾಕೆ ಹೊರತಿದ್ದಾನೆ? ಆತನ ಗುಣಾತಿಶಯಗಳು. ಯಾರು? ಕರ್ತನಾದ ಯೇಸು ಕ್ರಿಸ್ತನ ಗುಣಾತಿಶಯಗಳು ನಮ್ಮಿಂದ ಪ್ರಚುರಪಡಿಸೋದಕ್ಕಾಗಿ. ಈಗ ನಮ್ಮಿಂದ ಏನ್ ಪ್ರಚುರವಾಗ್ತಾ ಇದೆ? ಈಗ ಇದು ದೇವರ ಸೃಷ್ಟಿ, ದೇವರ ಕೈ ಕೆಲಸ. ದೇವರು ನೋಡಿ ಎಷ್ಟಾಗಿದೆ. ಆತನು ತನ್ನ ಕೈ ಕೆಲಸವಾಗಿ, ಅಂದ್ರೆ ಇದು ಯಾರ ಕೈ ಕೆಲಸ? ಹಲೋ, ಒಂದು ವಿಗ್ರಹ, ಒಂದು ಶಿಲ್ಪಿಯ ಕೈ ಕೆಲಸ ಇರ್ತದೆ, ಹೌದಾ? ಒಂದು ಇವೆಲ್ಲ. ಆದ್ರೆ ಮನುಷ್ಯನು
ದೇವರ ಕೈ ಕೆಲಸ ಮಾತ್ರ ಅಲ್ಲದೆ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಮಾಡಿದಂದ್ರೆ ಆತನ ಹೋಲಿಕೆಯ ಗುಣಾತಿಶಯಗಳು ಇದರಲ್ಲಿ ಕಂಡು ಬರಬೇಕಲ್ಲ. ಆವಾಗ ಈ ಒಂದು ದೇಹಕ್ಕೆ, ಈ ಒಂದು ಮನುಷ್ಯನಿಗೆ ವ್ಯಾಲ್ಯೂ ಇರ್ತದೆ, ಆವಾಗ ಕಿಮ್ಮತ್ ಇರ್ತದೆ ನಿನಗೆ. ಪ್ರೈಸ್ ಲಾರ್ಡ್ ಜೀಸಸ್. ಆವಾಗ ಎಂತ ಕಿಮ್ಮತ್ ಇರ್ತದೆ, ಎಂತ ಮೌಲ್ಯ ಇರ್ತದೆ ನಿನಗೆ? ರಾಜ ಯಾಜಕ ವಂಶಸ್ಥರು, ಪರಿಶುದ್ಧ ಜನಾಂಗವು, ಅಸಾಮಾನ್ಯವಾದ ಜನರು, ಕ್ರಿಸ್ತನಾದುಕೊಂಡ ಸ್ವಕೀಯ ಜನರಾಗಿ ನಾವು ಆಯಲ್ಪಟ್ಟಿದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಈ ಪುಸ್ತಕ ರಾಜರ ಪುಸ್ತಕ ಎಂಬುದಾಗಿ ಹೇಳ್ತಾರೆ, ರಾಜುಲ ಗ್ರಂಥಂ. ಯಾಕಂದ್ರೆ ಇದನ್ನು ಓದಿದ್ದವನು, ಇದನ್ನು ಪಾಲನೆ ಮಾಡಿದ್ದವನ ಜೀವನ ರಾಜಾರೋಷವಾದಂತ ಜೀವನ. ದೇರ್ ಲೈಫ್ ವಿಲ್ ಬಿ ದ ರಾಯಲ್ ಲೈಫ್, ನಾಟ್ ಲಕ್ಸುರಿಯಸ್. ಲಕ್ಸುರಿಯಸ್ಗಿಂತ ಡಿಫರೆಂಟ್ ಇದು. ರಾಜ ಯಾಜಕ, ರಾಜರ ಜೀವನ ಅಂತ ಇರ್ತದಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ನಾವು ಕೆಟ್ಟ ಕ್ರಿಯೆಗಳನ್ನು ಮಾಡೋದಕ್ಕಾಗಲ್ಲ, ಸತ್ಕ್ರಿಯೆಗಳನ್ನು ಮಾಡೋದಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟಿದೆ. 10ನೇ ವಚನದಲ್ಲಿ ನೋಡ್ತೇವೆ ನಾವು. 10ನೇ ವಚನದಲ್ಲಿ ಓದೋಣ. ಎಫೆಸಿ 2:10. ಅದರಲ್ಲಿ ಒಂದು ಪೇಪರ್ ಇಟ್ಬಿಡ್ಬೇಕು. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಆ ಸತ್ಕಾರ್ಯಗಳನ್ನು ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ, ಒಳ್ಳೆ ಕಾರ್ಯಗಳನ್ನು ನಡೆಸುವವರಾಗಿ ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮಗೆ ಪೂರ್ವದಲ್ಲೇ तू पैदा होने के पहले तेरे को चुन लिया ಅವನೇ. किस काम के लिए चुना? अच्छे काम करने के लिए चुना बेटा. ಹಲ್ಲೆಲೂಯಾ. ದುರ್ಮಾರ್ಗತನವನ್ನು ಮಾಡ್ಲಿಕ್ಕಲ್ಲ. ಹಲ್ಲೆಲೂಯಾ. ಹೇಳಿದ ಕೂಡಲೇ ಹೆಸರೇ ರಾಂಗ್ ಬಂದಿದೆ ಬ್ರದರ್. ಹೆಸರಲ್ಲೇ ದುರ್ಮಾರ್ಗತನ. ಏನು ಹೆಸರು ಮುಂದೆ ಬ್ರದರ್ ಹಾಕೊಂಡ್ರು ಪರವಾಗಿಲ್ಲಾಗಿತ್ತು. ಹಲ್ಲೆಲೂಯಾ. ಹೆಸರು ಮುಂದೆ ಒಂದು ಪದವಿಯನ್ನು ಹಾಕೊಂಡು ಮೊದಲು ಸುಳ್ಳು ದುಷ್ಟತನವನ್ನಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಕೆಲ ಜನ. ಪ್ರೈಸ್ ಲಾರ್ಡ್ ಜೀಸಸ್. ಆದ್ರೆ ಎಂತ ಕಾರ್ಯ ಮಾಡಿದ್ರೆ ಈ ಸತ್ಕಾರ್ಯಗಳಿಂದ ಏನು ಉಂಟಾಗ್ತದ್ರಿ? ಹಲೋ, ಅದು ಸ್ವಾರ್ಥ ಕಾರ್ಯಗಳು ಮಾತ್ರ ಅಲ್ಲ. ಹಲೋ, ಆತ್ಮಗಳನ್ನು ಗೆಲ್ಲೋದು ಮಾತ್ರ ಅಲ್ಲ, ಪ್ರವಾದಿಯಾಗಿರೋದು ಮಾತ್ರ ಅಲ್ಲ, ನೀನು ಮಾಡ್ತಿರೋದು ಕೂಡ ಸತ್ಕಾರ್ಯವೇ. ನಿನ್ನ ಜಾಬ್ ಇದೆ. ನಿನ್ ಜಾಬ್ ಏನು? ಗೌರ್ಮೆಂಟ್ ಕೊಟ್ಟಿರೋ ಜಾಬ್ ಪ್ರಕಾರ ಜಾಬ್ ಮಾಡ್ತಾ, ಆ ಜಾಬ್ ಮಾಡ್ತಾ ಇದೆ, ಅದು ಜಾಬ್ ಗೌರ್ಮೆಂಟ್ ಕೊಟ್ಟಿದೆ ನಿಮ್ಮ ಒಟ್ಟಿಗಾಗಿ. ಆದ್ರೆ ನಿನ್ನ ಒಳಗೆ ಒಂದು ಕೆಲಸ ಇಟ್ಟಿದ್ದಾನೆ. ಏನು? ಯಾರಿಗಾರ ಏನಾದ್ರೆ ಅವ್ರಿಗೆ ಸಹಾಯ ಮಾಡಬೇಕು. ಆವಾಗ ನಿಮ್ಗೆ ಸಂತೋಷ ಆಗ್ತದೆ. ನೀವು ಪಗಾರ ತಗೋತಾದೆ, ಅದಕ್ಕಿಂತ ಸಂತೋಷ ಯಾರೋ ದೀನರು, ಮುರಿದವರು, ಬಳಲಿ ಹೋಗಿದ್ರು, ಕುಂದಿ ಹೋಗಿದ್ರು, ಬಡವರು ಬಂದಾಗ ಅವ್ರಿಗಾಗಿ ನೀವು ಕೆಲಸ ಮಾಡಿದೆ. ಅವಾಗ ಏನಾಗ್ತದೆ? ಏನಾದ್ರೆ ಖುಷಿ. ಅದಕ್ಕಾಗಿ ನೀವು ಮಾಡಲ್ಪಟ್ಟಿದ್ದೀವಿ ನಾವು ಮಾನವರು. ನೋಡ್ರಿ, ನೀವು ಕೆಲಸದಲ್ಲಿ ಎಷ್ಟಿದ್ರು ಕೂಡ ಒಂದಿಬ್ರು ಜನ ಬಂದು ಸಹಾಯ ಕೇಳುವಾಗ ಅವ್ರಿಗೋಗಿ ಸಹಾಯ ಮಾಡಿ ಬಂದೆವು, ಅಯ್ಯೋ ಮನಸ್ಸಿಗೆ ಎಷ್ಟು ಸಮಾಧಾನ. ಯಾರಿಗೆ ಹೇಳೋದು ಬೇಡ, ಶಾಲ್ ಹಾಕೋದು ಬೇಡ, ನಮ್ಗೆ ಅದೇ ದೊಡ್ಡ ಸಮಾಧಾನ. ಹೇಗೆ ಸತ್ಕಾರ್ಯಗಳು ಮಾಡಿದ್ರು. ಅದಕ್ಕಾಗಿ ಈ ಗುಂಪಿನ ನಾಯಕರಿದಾರಲ್ಲ, ಗುಂಪಿನ ನಾಯಕರು ಮಾಡದಂತ ಕೆಲಸಗಳು ಕೂಡ ನೀವು ಮಾಡ್ತಾ ಇದ್ರಿ. ಹಲೋ, ಗುಂಪಿನ ಬೋಧಕರು ಮಾಡದಂತ ಕೆಲಸಗಳು ನೀವು ಮಾಡ್ತಾ ಇದ್ರಿ. ವಿಶ್ವಾಸಿಗಳಾದ ನೀವು, ನನ್ನ ಪ್ರಿಯ ಸಹೋದರಿ ಸಹೋದರೇ, ನನಗೆ ಬಹಳ ಖುಷಿ ಆಗ್ತದೆ. ನಾವು ಎಲ್ಲೆಲ್ಲಿ ಬೋಧನೆ ಮಾಡ್ತಾ ಇದ್ದೇವೆ ಅಲ್ಲಿ ನಮಕ್ಕಿಂತ ಚೆನ್ನಾಗಿ ಅವರು ಪಾಲನೆ ಮಾಡ್ತಾ ಅವರ ಜೀವನ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ಯಾರ್ಯಾರು ದೇವರ ಮಾತನ್ನು ಕೇಳಿ ಅದನ್ನು ಅವಿಧೇಯರಾಗ್ತಾ ಇದ್ದಾನೆ, ತನ್ನ ಜೀವನವನ್ನು ತಾನೇ ಮೋಸಪಡಿಸ್ಕೊತಾರೆ. ನಮಗೇನು ಮೋಸ ಮಾಡ್ತಾ ಇಲ್ಲ. ಗಂಭೀರವಾಗಿ ಹೇಳ್ತಿಲ್ವಯ್ಯ? ಅದಕ್ಕೆ ಹೇಳ್ತಾ ಇದೆ ಯಾಕೋಬನ ಪುಸ್ತಕ 1:22 ಚದರಿ ಹೋದ ಯಹೂದ್ಯರಿಗೆ ಬರೆಯಲ್ಪಟ್ಟಿರುವ ಪತ್ರ ಇದು. ಯಾವುದು? ಯಾಕೋಬನ ಪುಸ್ತಕ 1:22. ನೀವು ಕೇಳುವರಾಗಿದ್ದು ಮೋಸ ಹೋಗಬೇಡ್ರಿ. ಏನಂತಿದೆ? ನೀವು ದೇವರ ವಾಕ್ಯವನ್ನು ಕೇಳುವರಾಗಿದ್ದು ಮೋಸ ಹೋಗಬೇಡ್ರಿ, ಅದರ ಪ್ರಕಾರವಾಗಿ ನಡೆಯುವರಾಗಿರಿ ಎಂಬುದಾಗಿ. ಅಂದ್ರೆ ಕಿಸ್ಕು ಧೋಕಾದೇರಿ, ಹಮ ಅಪನೆ ಆಪ್ಕೋ ಧೋಕಾದೇರಿ. ಪ್ರೈಸ್ ಲಾರ್ಡ್ ಜೀಸಸ್. ನೆಕ್ಸ್ಟ್, ಮಹಿಮೆ. ಈ ಮಹಿಮೆ ಎಲ್ಲರೂ ಅಂದ್ರೆ ಸತ್ಕ್ರಿಯೆಗಳಿಗಾಗಿ ನಾವು ಮಾಡಲ್ಪಟ್ಟಿದ್ದೇವೆ. ಹೌದಾ ಬ್ರದರ್? ಹಲೋ, ಯೇಸು ಏನ್ ಹೇಳಿದಾನೆ? ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನೀವು ಬೆಳಕಾಗಿರಿ. ಹಲೋ, ಎಲ್ಲ ಹೇಳ್ತಿರಲ್ವ? ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನೀವು ಬೆಳಕಾಗಿರಿ. ನಾನು ಪರಿಶುದ್ಧನಾಗಿ, ದೇವರು ಏನಿದ್ದಾರೆ? ನಾನು ಪರಿಶುದ್ಧನಾಗಿದ್ದೇನೆ, ನೀವು ಪರಿಶುದ್ಧರಾಗಿರಬೇಕು. ಇದ್ರೆ ಇರಿ, ಇಲ್ಲರಿಲ್ಲಲ್ಲ. ನಾನು ಪರಿಶುದ್ಧರಾಗಿದ್ದೇನೆ, ನೀವು ಪರಿಶುದ್ಧರಾಗಿ ಇರಬೇಕು. ಈಗ ಹೇಳಿ ಬ್ರದರ್, ನೀವು ರಕ್ಷಣೆ ಹೊಂದಿದ್ರೇನಿಲ್ಲ? ಈಗ ಯಾರು ಕೇಳಿದ್ರೆ ನಮ್ಮ ಸಭೆಯಲ್ಲಿ ಕೈ ಹಬ್ಬ ಎಲ್ಲರೂ ಎಬ್ಬಿಸ್ಬೇಕು.
ಅರ್ಥ ಆಯ್ತಾ? ನೀವು ಇವತ್ತು ಹೊರಗೆ ಹೋಗ್ತೀವಿ ಅಂದ್ರೆ ಗ್ಯಾರಂಟಿ ಐತೆ ನಿಮ್ಗಂದ್ರೆ ಬಹಳ ಜನ ಎತ್ತಿಲ್ಲ ಆ ದಿವಸ. ಇವತ್ತು ಯಾರು ಯಾಕಂದ್ರೆ ಎಲ್ಲರೂ ಗೊತ್ತಿರಬೇಕು, ಯೇಸು ಕ್ರಿಸ್ತನ ಶಿಲುವೆ ಮೇಲೆ ರಕ್ತ ಸುರಿಸಿ ನಮ್ಮನ್ನು ಪರಿಶುದ್ಧ ಮಾಡಿದ ಎಷ್ಟು ನಿಜವೋ, ನಾವು ಪರದೇಶಿಗೆ ಹೋಗುದು ಕೂಡ ಅಷ್ಟೇ ನಿಜ. ಆ ರಾಜ್ಯಕ್ಕೆ ವಾರಸಾಗಿದ್ ಕೂಡ ಅಷ್ಟೇ ನಿಜ. ನೀವು ಪರಿಶುದ್ಧರ, ನಾನು ಪರಿಶುದ್ಧನಾಗಿದ್ದೇನೆ, ನೀವು ಪರಿಶುದ್ಧರಾಗಿ ಇರಬೇಕಾದ್ರೆ ಆತನ ಸ್ವರೂಪದಲ್ಲಿ ನಾವು ಮಾಡಲ್ಪಟ್ಟಿದ್ದೇವೆ. ಪರಿಶುದ್ಧರಾಗಿ ಅಂದ್ರೆ ಅರ್ಥ ಏನಂದ್ರೆ, ದಯಮಾಡಿ ಕೇಳಿಸ್ಕೊರಿ, ಪರಿಶುದ್ಧ ಅಂದ್ರೆ ಏನರ್ಥ? ಪರಿಶುದ್ಧ ಅಂದ್ರೆ ಏನರ್ಥ? ಶುಭ್ರವಾಗಿ ಸ್ನಾನ ಮಾಡಿ, ಇಸ್ತ್ರಿ ಹಾಕೊಂಡು, ಬಟ್ಟೆ ಹಾಕೊಂಡು, ಕ್ಲೀನ್ ಆಗಿ ಬಿಳಿ ವಸ್ತ್ರವನ್ನು ಹಾಕೊಂಡು, ಬಿಳಿ ಕಿರೀಟವನ್ನು ಧರಿಸಿಕೊಂಡು ಹೋಗಿದ್ರೆ ಪರಿಶುದ್ಧನ? ಪರಿಶುದ್ಧ ಅಂದ್ರೇನು ನನಗೂ ಗೊತ್ತಿಲ್ಲಾಗಿತ್ತು ಬ್ರದರ್. ಒಂದು ದೊಡ್ಡ ಸೇವಕನು ಈ ಪವಿತ್ರದ ಬಗ್ಗೆ ಅರ್ಥ ಹೇಳಿರುವಾಗ ನಂಗೆ ಆಶ್ಚರ್ಯವಾದ. ನಿಜ, ವಾಡ ಮಾಸ್ಟರ್ಪ. ಪರಿಶುದ್ಧ, ಪರಿಶುದ್ಧಕ್ಕೆ ಅಪೋಸಿಟ್ ಏನ್ರಿ? ಪಾಪಿ. ಪರಿಶುದ್ಧ ಮತ್ತು ಪಾಪ ನಂಗೆ ಗೊತ್ತಿಲ್ಲ ಆಗಿತ್ತು. ಆದ್ರೆ ಒಂದ್ ದಿವಸ ಇದ್ರ ಬಗ್ಗೆ ಆಶ್ಚರ್ಯವಾದಂತ ಡಿಬೇಟ್ ನಡೆದಿತ್ತು. ಅದರಲ್ಲಿ ನಾನು ಕೇಳ್ತಾರ ನನಗೆ ಆಶ್ಚರ್ಯ ಆಯ್ತು. ಪರಿಶುದ್ಧ ಅಂದ್ರೆ ನಂಬಿಗಸ್ತಿಕೆ. ಏನು? ನಂಬಿಗಸ್ತಿಕೆ. ಅಪವಿತ್ರ ಅಂದ್ರೆ ನಂಬಿಕ ದ್ರೋಹ. ಆತನ ಹೇಳ್ತಾನೆ, ನಾನ್ ನಂಬಿಕಸ್ಥನಾಗಿದ್ದೇನೆ, ನೀವು ಕೂಡ ನಂಬಿಕಸ್ಥರಾಗಿರಿ. ನೋಡ್ರಿ, ಎಲ್ಲಿ ನೋಡ್ರಿ, ಆ ನಂಬಿಕಸ್ತಿಕೆಯಿಂದ ಎಲ್ಲರೂ ಫೇಲ್ ಆಗ್ತಾ ಇದಾರೆ, ಮತ್ತು ಆ ನಂಬಿಕಸ್ಥದ ಮೇಲೆ ಎಲ್ಲರೂ ವೃದ್ಧಿ ಆಗ್ತಾರೆ. ಎಷ್ಟೋ ಜನರು ಆ ಪ್ರಾಮಾಣಿಕತ್ವ ಇದ್ರೆ ಮಾತ್ರ ವೃದ್ಧಿ ಆಗ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಇದಕ್ಕಾಗಿ ಹಳೇ ಮನುಷ್ಯನು ಸತ್ತೋದ. ಆ ಮನುಷ್ಯನ ಯಾರು? ನಂಬಿಕ ದ್ರೋಹಿ, ಕಣ್ಣಿನ ಆಸೆ, ಸೇರಿದ ಆಸೆ, ಬದುಕು ಬಾಳಿನ ಡಂಬ ಎಲ್ಲ ಇದ್ದ ಮನುಷ್ಯ ಸತ್ತೋದ. ಈಗ ನಂಬಿಕಸ್ಥನಾದ, ಪವಿತ್ರನಾದ, ದೀನನಾದ. ಮೊದಲೇ ಮಾಡ್ಬೇಕು ದೀನತ್ವ. ಏನ್ ಬರ್ಬೇಕು? ದೀನತ್ವ ಅಂದ್ರೇನು? ತಗ್ಗಿಸುವಿಕೆ. ಪ್ರೈಸ್ ಲಾರ್ಡ್ ಜೀಸಸ್. ತಗ್ಗಿಸುವಿಕೆ. ಎಲ್ಲಾ ಅವ್ರದ ನಡೆಸ್ತಾರ ಅಂದ್ರೆ, ಅವ್ರದ ನಡೆಸ್ತಾರ ಅಂದ್ರೆ ನಿಂದ ನಡೆಸ್ಬೇಕೇನ? ಅಂದ್ರೆ ಅರ್ಥ ಆಯ್ತಾನ? ಅವನಕ್ಕಿಂತ ಹೆಚ್ಚಾಗಿ ಗರ್ವ ಯಾರಿಗೆ ಬಂತು? ಎಲ್ಲ ಅವನು ಹೇಳೋದಕ್ಕೆ ಕೇಳ್ಬೇಕೇನ? ಅಂದ್ರೆ ಅರ್ಥ ಏನು? ಎಲ್ಲ ಈತನ ಹೇಳೋದಕ್ಕೆ ಕೇಳಬೇಕು ಅಂದ್ರೆ ಅರ್ಥ ಏನು? ನೀನ್ ಇಷ್ಟ ಬರ ನೀ ಮಾಡ್ತೀಯ. ಸಬ್ಬಿ ಬೈಬಲ್ ಕ ತರ ಚಲೆ तो नहीं होता आजकल. हो ऐसा है क्या? ಎಲ್ಲರೂ ಬೈಬಲ್ ಅನುಸಾರ ನಡೆದ್ರೆ ಈಗಿನ ಕಾಲದಲ್ಲಿ ನಡೆಯುದಿಲ್ಲಪ್ಪ ಅಂತ ಹೇಳಿದ್ರೆ ನೀವು ನಂಬ್ತೀರ ಮಾತನ್ನು? ಯಾಕೆ ನಂಬುದಿಲ್ಲ ನೀವು? ನಿಮ್ಗೆ ಗೊತ್ತಿದೆ, ಈ ಬೈಬಲ್ ಭೂಮಿ ಆಕಾಶ ಗತಿಸೋದ್ರು, ಇದರಲ್ಲಿ ಒಂದು ಸೊನ್ನೆ ಆಗಲಿ ಒಂದು ಗುಡಿಸೆ ಆಗಲಿ ನೆರವೇರದೆ ತಪ್ಪುವುದಿಲ್ಲ. ಅದಕ್ಕಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ, ದೇವರನ್ನು ಹೇಗೆ ಮೈಪಡಿಸ್ಬೇಕಂದಾಗೆ ನೀವು ಲೋಕಕ್ಕೆ ಬೆಳಕಾಗಿರಿ. ಮತ್ತೆ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಇದೆ ನೋಡ್ರಿ, 5ನೇ ಅಧ್ಯಾಯ 15ನೇ ವಚನನಾ? ಮತ್ತೆ ಸುವಾರ್ತೆ 5:15 ಬೇಗನೆ ತೆಗಿತೀರಿ. ಹೇಗೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ದೇವರ ಮನೆ ಯಾಕೆ ಸೃಷ್ಟಿ ಮಾಡಿದನು, ಪ್ರತಿಯೊಬ್ಬರಿಗೆ ಏ ರೀತಿಯಲ್ಲಿ ಬೋಧಿಸ್ತಾ ಇದ್ದ ನೋಡ್ರಿ, ಎಷ್ಟು ಸುಂದರವಾಗಿ. ಆತನ ಬೋಧನೆಯಲ್ಲಿ ಎಷ್ಟು ಅದ್ಭುತವಾದಂತಹ ಸಂಗತಿಗಳಿದೆ. ನಾನು ಇವುಗಳೆಲ್ಲ ರದ್ದು ಮಾಡ್ಲಿಕ್ಕೆ ಬಂದಿನಿ ಅಂತ ತಿಳ್ಕೊಬೇಡ್ರಿ. ಇಲ್ಲಿ ನೋಡಿ, ಇಲ್ಲಿ ಬಂದಿರಿ. ಎಲ್ಲಿ ಬಂದಿರಿ? 13 ಓದ್ತಿರ್ಬೇಡ ಅಣ್ಣ, 13-16 ಓದ್ತಿರಿ. ಮತ್ತೆ ಸುವಾರ್ತೆ 5:13-16. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನೀವು ಏನಾಗಿದ್ದೀರಿ? ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದ್ರೆ ಉಪ್ಪು ಸಪ್ಪಗಾದ್ರೆ ಇನ್ಯಾತ್ರಿಂದ ಉಪ್ಪಿನ ರುಚಿ ನೋಡ್ರಿ. ಸಾರು ಸಪ್ಪಗಾದ್ರೆ ಅಲ್ಲ ಬ್ರದರ್, ಸಾರು ಸಪ್ಪಗಾದ್ರೆ, ಸಾಂಬಾರ್ ಸಪ್ಪಗಾದ್ರೆ, ಭಾಜಿ ಸಪ್ಪಗಾದ್ರೆ ಉಪ್ಪು ಹಾಕಬಹುದು. ಉಪ್ಪೇ ಸಪ್ಪಗಾದ್ರೆ ಅದರೊಳಗೆ ಮತ್ತೇನಾಗ್ಬೇಕು? ಅಲ್ಲ, ಅದಕ್ಕೆ ಇನ್ಯಾತ್ರಿಂದ ಸೊಪ್ಪು, ಉಪ್ಪೇ ಸಪ್ಪಗಾದ್ರೆ ಅದು ಇನ್ಯಾತ್ರಿಂದ ರುಚಿ ಬರುವುದು. ಜನರು ಹೊರಗೆ ಹಾಕಿ ಅಂತ ಉಪ್ಪನ್ನು ಏನ್ ಮಾಡ್ತಾರೆ? ಹೊರಗೆ ಹಾಕಿ ಬೀದಿನಲ್ಲಿ ತುಳಿಯುವುದಕ್ಕೆ ಯೋಗ್ಯವೇ ಹೊರತು ಕೆಲಸಕ್ಕೆ ಬಾರದು. ಅಲೋ ಪಾಪ, ಬೇರೆ ಎಲ್ಲರ ಹಾಕ್ಲಿಕ್ಕಾರ ಕೆಲಸಕ್ಕೆ ಬರ್ಬೇಕಲ್ಲ, ಅದು ಇದಕ್ಕೂ ಹಾಕ್ಲಿಕ್ಕೆ ಬರುದಿಲ್ಲ ಅಂತದ್ದು. ಜನರು ಕಾಲ್ ಕೆಳಗಾಗಿ ತುಳಿಲಿಕ್ಕಷ್ಟೇ ಯೋಗ್ಯ ಅಂತ. ಬೇರೆ ಆದ್ರೆ ವೇಸ್ಟ್ ಆದ್ರೆ ಕನಿಷ್ಠ ವೇಸ್ಟ್ ತಗೊಂಡು ಗೊಬ್ಬರ ಹಾಕ್ತಾರೆ, ಗೊಬ್ಬರ ಮಾಡ್ತಾರೆ. ಇದು ಅದಕ್ಕೂ ಕೆಲಸಕ್ಕೆ ಬರುದಿಲ್ಲ, ತುಳಿಲಿಕ್ಕೆ ಮಾತ್ರ ಯೋಗ್ಯ ಅಂತೆ. ಮುಂದೆ ಹೋಗ್ತೀರಿ. ಈಗ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ನೋಡ್ರಿ, ದೇವ್ರು ನೋಡಿ, ಯೇಸು ಮೊದಲಿನಿಂದ ನಾನು ಲೋಕಕ್ಕೆ ಬೆಳಕಾಗಿದ್ದ ಅಂತ ಹೇಳಿ. ಈಗ ದೇವ್ರು ಯೇಸು ಏನ್ ಹೇಳ್ತಾನೆ? ಈಗ ನೀವು, ಯಾಕಂದ್ರೆ ನನ್ನಲ್ಲಿರ್ತಕ್ಕಂಥ ಎಲ್ಲಾ ನೀತಿಗಳನ್ನ ಕಳೆದುಕೊಂಡ್ರಿ, ಅದ ಕಲ್ತ್ಕೊಂಡ್ರಿ. ಈಗ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಯಾವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಅಂಟಿಸಿ ಒಳಗದೊಳಗೆ ಇರುವುದಿಲ್ಲ. ಏನ? ದೀಪವನ್ನು ಅಂಟಿಸಿ ಬುಟ್ಟಿ ಕೆಳಗೆ ಇಡುವುದಲ್ಲ, ದೀಪಸ್ತಂಭದ ಮೇಲೆ. ಮನೆಯೊಳಗೆ ದೀಪದ ಸ್ತಂಭದ ಮೇಲೆ ಇಟ್ಟರೆ ಅದು ಮನೆಯೆಲ್ಲ ಬೆಳಕು ಕೊಡ್ತದೆ. ಅದು ಬುಟ್ಟಿ ಕೆಳಗೆ ಆಗಲಿ ಕೊಳದ ಕೆಳಗೆ ಆಗಲಿ ಇಟ್ಟರೆ ಆಗಲ್ಲ. ಹಾಗೂ
ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕು ಬೆಳಕು ಕೊಡುವುದು. ಕೊಡುವುದು. ಈಗ ನೋಡ್ರಿ ಅದೇನಂತ ಅರ್ಥ ಹೇಳ್ತಾ ನೋಡ್ರಿ ಕೆಳಗೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಜನರ ಮುಂದೆ ಪ್ರಕಾಶಿಸಲಿ. ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಏನ್ ಕ್ರಿಯೆಗಳು? ಸತ್ಕ್ರಿಯೆಗಳು. ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನಾವು ಹೇಳ್ತೇವೆ, ಇಲ್ಲ ನಾವು ಕರ್ತನೇ ನಿನ್ನನ್ನು ಮಹಿಮೆಪಡಿಸ್ತಾ ಇದ್ವಿ, ಕರ್ತನೇ ನಿನಗೆ ಸ್ತೋತ್ರ. ಕರ್ತನೆ ನೀನು ಮಹಿಮೆಪಡಿಸ್ತಾ ಇದ್ದಿ, ನೀನ್ ಬಾಯಿಂದ ಹೇಳ್ತಾ ಇದ್ರಿ, ಆದ್ರೆ ನಿನ್ನ ಕ್ರಿಯೆಗಳಿಂದ ದೇವರಿಗೆ ಅವಮಾನ ಹೋಗ್ತಾ ಇದೆ. ಅದು ಹೇಳ್ತಾನೆ, ನಾವು ಮಾಡುವ ಸತ್ಕ್ರಿಯೆಗಳಿಂದ ಜನರು ಬಾ ನಿಜಪ್ಪ ಕ್ರೈಸ್ತವರು ಒಳ್ಳೆ ಗುಣಲಕ್ಷಣಪ್ಪ, ನಿಮಗಿಲ್ಲ ಕೆಟ್ಟ ಚಟ ಇಲ್ಲ, ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದಿಲ್ಲ, ಯಾರ ಬಗ್ಗೆ ಕೆಟ್ಟದನ್ನು ಯೋಚನೆ ಮಾಡೋದಿಲ್ಲ, ಮತ್ತು ಎಲ್ಲರಿಗೂ ಒಳ್ಳೇದು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅವ್ರಿಗಿರುವ 10 ರೂಪಾಯಿ ಪಗಾರ ಇದ್ರು, ಬಡತನದಲ್ಲಿದ್ರು ಕೂಡ ಮತ್ತು 1 ರೂಪಾಯಿ ಬಡವರಿಗೆ ಕೊಡ್ತಾರ. ಅವರು ಎಂತ ಒಳ್ಳೆ ಜನ ಅವರು. ಹೌದಾ? ಪ್ರೈಸ್ ಲಾರ್ಡ್ ಜೀಸಸ್. ಏನದು? ಈ ಒಳ್ಳೆ ಕ್ರಿಯೆಗಳಿಂದ ಬೆಳಕು ಏನಾಗ್ತಂತೆ? ನಮ್ಮೊಳಗಿರುವ ಬೆಳಕು ಪ್ರಜ್ವಲಿಸಲ್ಪಡುತ್ತೆ. ಆಗ ಜನರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಏನ್ ಮಾಡ್ತಾರಂತೆ? ನೀವು ದೇವರಿಗೆ ಸ್ತೋತ್ರ ಗಿಟಾರ್ ಬಾರಿಸಿ ಹಾಡಿ ಹೊಗಳೋದ್ರಿಂದಲ್ಲ, ನಿಮ್ಮ ಕ್ರಿಯೆಗಳು ನೋಡಿ ಅನ್ಯ ಜನರು, ಜನಾಂಗದವರು ಆತನನ್ನು ಹೊಗಳಬೇಕು. ಎಲ್ಲರೇ ಬಹಳ ಜನ ಸನ್ಮಾನಕ್ಕೆ ಇಷ್ಟಪಡ್ತಾರೆ. ಈಗೆಲ್ಲ ನಾವು ಸನ್ಮಾನ ಪಡ್ಬೇಕ? ನಾವು ಸನ್ಮಾನ ಅಲ್ಲ, ನಮ್ಮ ಕ್ರಿಯೆಗಳಿಂದ ಯಾರಿಗೆ ಸನ್ಮಾನ ಬರಬೇಕು? ದೇವರಿಗೆ ಸನ್ಮಾನ ಬರಬೇಕು. ಅದಕ್ಕೆ ನನಗೆ ಸನ್ಮಾನ ಕಾರ್ಯಕ್ರಮಗಳಂದ್ರೆ ಇಷ್ಟ ಇಲ್ಲ. ಒಂದು ಮಾತು ಕೇಳಿದೆ ನಾನು, ಮಿಲಿಟರಿನಲ್ಲಿ ಕೆಲಸ ಮಾಡೋರಿಗೆ, ಮಿಲಿಟರಿನಲ್ಲಿ ಕಾರ್ಯ ಮಾಡೋರಿಗೆ, ಅವ್ರಿಗೆ ಯಾವ್ದ್ರ ಬಗ್ಗೆ ಹಸು ಇರ್ತದೆ? ಜಯಿಸೋದ್ರ ಬಗ್ಗೆ, ವಿಜಯವನ್ನು ಗಳಿಸೋದ್ರ ಬಗ್ಗೆ ಹಸು ಇರ್ತದೆ. ಅವ್ರಿಗೆ ಸನ್ಮಾನದ ಹಸು ಇರುವುದಿಲ್ಲ. ಈ ಕಾಂಜಿ ಪಿಂಜಿಗಳಿರ್ತಾರಲ್ಲ, ಅವ್ರಿಗೆ ಸನ್ಮಾನದ ಹಸುಗಳು. ಕೆಲವ ಕಾಂಜಿ ಪಿಂಜಿ ರಾಜಕೀಯ ನಾಯಕರಿರ್ತಾರೆ, ಅವ್ರಿಗೆ ಸನ್ಮಾನ ಅಂದ್ರೆ ಬಹಳ. ಆದ್ರೆ ಕ್ರೈಸ್ತವರು ದೇವರ ಮಕ್ಕಳಾಗಿ ಎನಿಸಲ್ಪಟ್ಟಿರ್ತಕ್ಕಂಥ ನಾವು, ನಮಗೆ ಸನ್ಮಾನ ಏನು ಗೊತ್ತಿದೆ? ನಾವು ಮಾಡುವ ಸತ್ಕ್ರಿಯೆಗಳಿಂದಲೇ ಯಾರಿಗೆ ಮಹಿಮೆ ಹೋಗ್ಬೇಕು? ದೇವರಿಗೆ ಮಹಿಮೆ. ದೇವರಿಗೆ ಮಹಿಮೆ. ಅದಕ್ಕಾಗಿ ನಾವು ಸತ್ಕ್ರಿಯೆಗಳನ್ನು ಮಾಡೋದಕ್ಕಾಗಿ, ಅಂದ್ರೆ ಸುವಾರ್ತೆ ಕಾರ್ಯಗಳಷ್ಟೇ ಅಲ್ಲ ಬ್ರದರ್, ಸತ್ಕ್ರಿಯೆಗಳು. ಮದರ್ ತೆರೇಸಾ ಇವತ್ತಿಗೂ ಅವಳ ಹೆಸರಿನಲ್ಲಿ ಮಹಿಮೆ ದೇವರಿಗೆ ಹೋಗ್ತಾ ಇದೆ. ಮದರ್ ತೆರೇಸನ್ನು ಇವತ್ತಿಗೂ ಸ್ಮರಿಸ್ತಾರೆ. ನೀತಿವಂತನ ಸ್ಮರಣೆ ಬಹು ಧನ್ಯವಾಗಿರುತ್ತದೆ. ಇವತ್ತಿಗೂ ವಿಲಿಯಂ ಕೇರಿ ಅವರು ನೆನೆಸ್ತಾರೆ. 40 ತರ್ಜಮೆಗಳು ಬೈಬಲ್ ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ, ನಮ್ಮ ಹೃದಯಗಳನ್ನು ದೇವರ ಕಡೆ ತಿರುಗಿಸೋಣ. ದೇವರ ಮಕ್ಕಳೇ, ಸಂಪೂರ್ಣವಾಗಿ ದೇವರ ಕಡೆ ಸಮರ್ಪಿಸೋಣ. ಇವತ್ತು ಏನಿಲ್ಲ, ಹಳೆಯ ಮನುಷ್ಯನು, ಪೂರ್ವದಲ್ಲಿರತಕ್ಕಂಥ ಪಾಪಿ, ದ್ರೋಹಿ, ಅಪರಾಧಿ, ಮೋಸಗಾರನು, ಸುಳ್ಳುಗಾರನು ಊಣಲ್ಪಟ್ಟನು, ಸಮಾಧಿ ಮಾಡಲ್ಪಟ್ಟನು. ನೂತನವಾಗಿ ಕ್ರಿಸ್ತೇಸುವಿನೊಂದಿಗೆ ನೂತನವಾದ ಮನುಷ್ಯ, ಅದು ಕ್ರಿಸ್ತನ ಸ್ವಭಾವಗಳನ್ನಾಗಿ ನಾವು ಮತ್ತು ತಿರುಗಿ ಪುನರುತ್ಥಾನವಾಗಿ ನಮ್ಮನ್ನು ಮಾಡಿದ. ಕಣ್ಣನ್ನು ಮುಚ್ಚಿನ ಪ್ರಾರ್ಥಿಸಿ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಪ್ಪ, ಎಲ್ಲರ ದಿನ ದೇವರು ಸಮರ್ಪಿಸ. ಓ ಕರ್ತಾದಿ ಕರ್ತನೆ, ದೇವಾದಿ ದೇವನೇ, ನಿನಗೆ ಸ್ತೋತ್ರ ಕರ್ತನೆ. ಎಂಥ ಒಳ್ಳೆ ದೇವರು ಕರ್ತನೆ ರಾಜ. ಮನುಷ್ಯನು ಪಾಪದ ನಿಮಿತ್ತ ಮರಣಿಸಿ, ದ್ರೋಹಗಳ ನಿಮಿತ್ತ ಮರಣಿಸಿ, ಅಪರಾಧಗಳ ನಿಮಿತ್ತ ಮರಣಿಸಿ ಊಣಲ್ಪಟ್ಟವನಾಗಿ ಕ್ರಿಸ್ತ ಯೇಸುವಿನಲ್ಲಿ ಬದುಕುವಂತರಾಗಿ, ಕ್ರಿಸ್ತ ಯೇಸುವಿನಲ್ಲಿ ಸತ್ಕ್ರಿಯೆಗಳನ್ನು ಮಾಡೋದಕ್ಕಾಗಿ ನಮ್ಮನ್ನು ತಿರುಗಿ ಮುಂದಾಗೆ ಪೂರ್ವದಲ್ಲೇ ನಮ್ಮನ್ನು ಸೃಷ್ಟಿಸಿದೆ ಕರ್ತನೆ. ಕರುಣಾಮಯನಾದ ದೇವರೇ ಕರ್ತನೆ, ರಾಜಾದಿರಾಜನೇ, ಇವತ್ತು ಮೊದಲನೇ ಪಾಠನಲ್ಲಿ ಕೇಳಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸಂಗತಿ, ಪ್ರತಿ ಮಾನವರನ್ನು ದೇವರು ಮಾಡಿದ್ದು ಸತ್ಕ್ರಿಯೆಗಳಿಗಾಗಿ ಹೊರತು ದುಷ್ಕ್ರಿಯೆಗಳಿಗಾಗಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾವು ತಿಳಿದುಕೊಂಡು, ಕೃಪಾ ಸಂಪೂರ್ಣಾದ ದೇವರೇ ನಿನಗೆ ಸ್ತೋತ್ರ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೆ. ನಿನ್ನಂತ ದೇವರು ಈ ಲೋಕದಲ್ಲಿ ಯಾರಿಲ್ಲ ಕರ್ತನೆ. ಹೌದು ರಾಜ, ಮಹೋನ್ನತನಾದ ದೇವರೇ ನಿನಗೆ ಎಷ್ಟೋ ಜನರು ಅನಾರೋಗ್ಯದಲ್ಲಿದ್ದಾರೆ ಕರ್ತನೆ. ಹೌದು ರಾಜ, ಸತ್ಕ್ರಿಯೆಗಳು ಮಾಡಲು ಮುಂದಾಗಬೇಕೆಂಬುದಾಗಿ ನಾವು ಕೋರ್ತಾ ಇದ್ದೇವೆ ಕರ್ತನೆ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೆ. ಹೌದು ರಾಜ, ನಾನು ಯಾಕೆ ಈ ಲೋಕದಲ್ಲಿ ಹುಟ್ಟಿದ್ದೇನೆ, ಯಾಕೆ ಜನಿಸಿದ್ದೇನೆ? ದುಷ್ಕ್ರಿಯೆಗಳನ್ನು ಮಾಡೋದಕ್ಕಾಗಲ್ಲ, ಮೋಸಕ್ರಿಯೆಗಳು ಮಾಡೋದಕ್ಕಾಗಲ್ಲ, ವಂಚನೆ ಮಾಡೋದಕ್ಕಾಗಲ್ಲ, ಸುಳ್ಳು ಮಾತಾಡೋದಕ್ಕಾಗಲ್ಲ. ನಾನು ಸತ್ಕ್ರಿಯೆಗಳು ಮಾಡೋದಕ್ಕಾಗಿ, ನಾನು ದೀನನಾಗಿ ನಡ್ಕೊಳ್ಳೋದಕ್ಕಾಗಿ, ನಾನು ನಂಬಿಕಸ್ಥನಾಗಿ ನಡ್ಕೊಳ್ಳೋದಕ್ಕಾಗಿ, ನಾವು ಕರ್ತನೆ ರಾಜ ಪ್ರಾಮಾಣಿಕರಾಗಿ ನಡೆದುಕೊಳ್ಳೋದಕ್ಕಾಗಿ, ಪರಿಶುದ್ಧರಾಗಿ ನಡೆದುಕೊಳ್ಳೋದಕ್ಕಾಗಿ ನಮ್ಮನ್ನು ಪರಿಶುದ್ಧರಾಗಿ ಮಾಡಿದೆ ಕರ್ತನೆ. ನಿನ್ನ ರಕ್ತದಿಂದ ನೀತಿವಂತರಾಗಿ ನಡೆದುಕೊಳ್ಳೋದಕ್ಕಾಗಿ ನಮ್ಮ ಅನೀತಿಯನ್ನು ನಿನ್ನ ಮೇಲೆ ತೆಗೆದುಕೊಂಡು ನಮ್ಮ ನೀತಿವಂತರಾಗಿ ಮಾಡಿದೆ ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ಕೇಳತಕ್ಕಂಥ ನನ್ನ ಎಲ್ಲಾ ಪ್ರಿಯ ಸಹೋದರ ಕರ್ತನೆ, ಯಾರ್ಯಾರ ಅನಾರೋಗ್ಯದಲ್ಲಿ, ಬಲಹೀನತೆಯಲ್ಲಿ ಕರ್ತನೆ ಕ್ಷೀಣಿಸಿ ಹೋಗ್ತಾ ಇದ್ರೆ, ಯೇಸು ಕ್ರಿಸ್ತು ನಾಮದಲ್ಲಿ
ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲಾ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾನೆ. ಕೃಪಾ ಕನಿಕರವುಳ್ಳ ದೇವರೇ, ಗುಣವಾಗಲಾರದಂತ ರೋಗದಿಂದ ಬಳಲುತ್ತಿರ್ತಕ್ಕಂಥ ಕರ್ತನೆ, ಯಾತನೆ ಪಡ್ತಿರ್ತಕ್ಕಂಥ ಜನರನ್ನು ಕರ್ತನೆ ಯೇಸು ಕ್ರಿಸ್ತ ನಾಮದಲ್ಲಿ ಈಗಲೇ ಕರ್ತನೆ ನನ್ನ ಜೊತೆಯಲ್ಲಿ ನಂಬಿ ಯಾರ್ಯಾರು ನನ್ನ ಜೊತೆಯಲ್ಲಿ ಏಕೀಭವಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಯೇಸು ನಾಮದಲ್ಲಿ ಕರ್ತನೆ ಅವರಿಗೆ ಸ್ವಸ್ಥತೆ ಉಂಟಾಗಲಿ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಕರ್ತನೆ ಅವರಿಗೆ ಕರ್ತನೆ ಬಂಜೆತನವನ್ನು ತೆಗೆದುಹಾಕಿ ರಾಜ, ಅವರಿಗೆ ಮಕ್ಕಳ ಸೌಭಾಗ್ಯ ಉಂಟಾಗಲಿ ಎಂಬುದಾಗಿ ಹಾರಿಸ್ತೇನೆ. ಯೇಸು ನಾಮದಲ್ಲಿ ಕರ್ತನೆ ಅವರನ್ನು ದರಿದ್ರಗಳಿಂದ ಬಿಡುಗಡೆ ಮಾಡಿ ಕರ್ತನೆ, ಸಾಲದಿಂದ ಮುಕ್ತರಾಗಿ ಮಾಡಿ ಕರ್ತನೆ, ಯೇಸು ನಾಮದಲ್ಲಿ ಅನೇಕರಿಗೆ ದಾನ ಮಾಡುವಂತ ಮಕ್ಕಳಾಗಲಿ ಎಂಬುದಾಗಿ ಹಾರೈಸುತ್ತಾರೆ. ಕೃಪಾ ಸಂಪೂರ್ಣವಾದ ದೇವರೇ ನಿನಗೆ ಸ್ತೋತ್ರ. ಸುಖ ಶಾಂತಿ ಸಮಾಧಾನ ನೆಮ್ಮದಿ ತೃಪ್ತಿ ಬದುಕುತ್ತಿರುವ ಜೀವನದಲ್ಲಿ ವಾಕ್ಯದಲ್ಲಿ ಹೇಳಿದಂತೆ ಯೋಬು 36ನೇ ಅಧ್ಯಾಯ 10ನೇ ವರ್ಷದಲ್ಲಿ ಈಗೋ ಕರ್ತನ ಮಾತನ್ನು ಕೇಳಿ ದುರ್ಮಾರ್ಗತನನ್ನು ಬಿಟ್ಟು ಆತನ ಮಾರ್ಗದಲ್ಲಿ ನಡೆಯುವುದಾದ್ರೆ ನಿನ್ನ ದಿವಸಗಳು ಸುಖಕರವಾಗಿಯೂ ನಿನ್ನ ವರ್ಷಗಳು ಹರ್ಷದಿಂದ ತುಂಬಿರುವುದು, ಕೊನೆಗೆ ನಿತ್ಯ ಜೀವದಲ್ಲಿ ಸೇರತಕ್ಕದ್ದಾಗಿದೆ. ಬದುಕುತ್ತಿರುವ ಜೀವನದಲ್ಲಿ ಸುಖ ಕ್ಷೇಮ ಸಮೃದ್ಧಿ ಅಭಿವೃದ್ಧಿ, ಮರಣಾನಂತರ ಕೂಡ ನಿತ್ಯ ಜೀವನದಲ್ಲಿ ಸೇರತಕ್ಕಂಥ ಸೌಭಾಗ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕೃಪಾ ಸಂಪೂರ್ಣಾದ ದೇವರೇ ನಿನಗೆ ವಂದನೆ. ನಿನ್ನ ನಾಮಕ್ಕೆ ಮಹಿಮುಂಟಾಗಲಿ ಕರ್ತನೆ. ಕೇಳುತ್ತಿರುತ್ತ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ ಕೊನೆಗೆ ನಿತ್ಯ ಜೀವ ರಕ್ಷಣೆ ಅವರಿಗೆ ದೊರಕಿದೆ ಎಂಬ ದೃಢನಂಬಿಕೆ ಅವರಿಗೆ ಉಂಟಾಗಲಿ ಎಂಬುದಾಗಿ ಹಾರಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ ಎಷ್ಟು ಜನರು ಕೇಳ್ತಾ ಇದ್ರೆ ಅವರೆಲ್ಲರೂ ಅನೇಕ ಜನರಿಗೆ ಇದನ್ನು ಶೇರ್ ಮಾಡಿ, ಹೌದು ಮನುಷ್ಯನು ಜನ್ಮಿಸಿದ್ದೇ ಸತ್ಕ್ರಿಯೆಗಳಿಗಾಗಿ ಹೊರತು ದುಷ್ಕ್ರಿಯೆಗಳಿಗಾಗಲ್ಲ. ಒಳ್ಳೆ ಕಾರ್ಯಗಳನ್ನು ಮಾಡಿ ಅನೇಕ ಜನರಿಗೆ ಸಹಾಯಕನಾಗಿರೋದು ಹೊರತು ಅದರಿಂದ ಮನಸ್ಸಿಗೆ ಎಷ್ಟು ಸಮಾಧಾನ, ಎಷ್ಟು ಸುಖ, ಎಷ್ಟು ನೆಮ್ಮದಿ ಇರ್ತದೆ. ಹಾಗೆ ಎಲ್ಲರಿಗೆ ನೆಮ್ಮದಿ ದೊರಕಲಿ, ಸುಖ ದೊರಕಲಿ, ಕ್ಷೇಮ ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಕರ್ತನೆ ನಾವು ಸೃಷ್ಟಿ ಮಾಡಲ್ಪಟ್ಟಿರ್ತಕ್ಕಂಥ ನಿನ್ನ ಸಂಕಲ್ಪ ನಮ್ಮೆಲ್ಲರ ಜೀವನದಲ್ಲಿ ನೆರವೇರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೆನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ನೀವು ನಿಶ್ಚಯವಾಗಿ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಮಾಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಗಾಡ್ ಬ್ಲೆಸ್.